ಹರೇ ಕೃಷ್ಣ ಪ್ರಭು. ಇವತ್ತು ನಾವು ಶ್ರೀಮದ್ ಭಾಗವತ ಪ್ರಥಮ ಸ್ಕಂದ ಅಧ್ಯಾಯ 8 ಶ್ಲೋಕ 47 ಮತ್ತು 48 ಈ ಎರಡು ಶ್ಲೋಕವನ್ನ ಚರ್ಚೆ ಮಾಡೋಣ. ಶ್ಲೋಕ 47. ಆಹ ರಾಜ ಧರ್ಮ ಸುತಶ್ಚಿಂತಯನ್ ಆಹ ರಾಜ ಧರ್ಮ ಸುತಶ್ಚಿಂತಯನ್ ಸುಹೃದಾಂ ವಧಂ ಪ್ರಾಕೃತೇನಾತ್ಮನ ವಿಪ್ರಾಹ ಸ್ನೇಹಮೋಹವಶಂ ಗತಃ. ಆಹ ರಾಜ ಧರ್ಮ ಸುತಶ್ಚಿಂತಯನ್ ಸುಹೃದಾಂ ವಧಂ ಪ್ರಾಕೃತೇನಾತ್ಮನ ವಿಪ್ರಾಹ ಸ್ನೇಹಮೋಹವಶಂ ಗತಃ. ಆಹ ಹೇಳಿದನು, ರಾಜ ದೊರೆಯಾದ, ಧರ್ಮಸ್ಥಃ ಧರ್ಮ ಯಮರಾಜನ ಪುತ್ರನು, ಚಿಂತಯನ್ ಚಿಂತಿಸುತ್ತ, ಸುಹೃದಾಂ ಸ್ನೇಹಿತರ, ವಧಂ ಹತ್ಯೆಯನ್ನು, ಪ್ರಾಕೃತೇನ ಐಹಿಕ ಕಲ್ಪನೆಯ ಮಾತ್ರದಿಂದ, ಆತ್ಮನ ತನ್ನಿಂದ, ವಿಪ್ರಾಹ ಓ ಬ್ರಾಹ್ಮಣರೇ, ಸ್ನೇಹ ಪ್ರೀತಿ, ಮೋಹ ಭ್ರಾಂತಿಗಳ ವಶಂ ಅಧೀನಕ್ಕೆ, ಗತಃ ಒಳಗಾಗಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಧರ್ಮನ ಮಗನಾದ ಯುಧಿಷ್ಠಿರ ಮಹಾರಾಜನು ಒಬ್ಬ ಸಾಮಾನ್ಯ ಪ್ರಾಪಂಚಿಕನಂತೆ ತನ್ನ ಗೆಳೆಯರ ಸಾವಿನ ದುಃಖದಿಂದ ವಿಹ್ವಲನಾಗಿ ದುಃಖಿಸುತ್ತಿದ್ದನು. ಓ ಋಷಿಗಳೇ, ಮೋಹವಶನಾದ ಅವನು ಮಾತನಾಡಲು ತೊಡಗಿದನು. ಇಲ್ಲಿ ಸನ್ನಿವೇಶ ನೀವು ನೋಡ್ತಾ ಇರೋ ಹಾಗೆ ಕುರುಕ್ಷೇತ್ರ ಯುದ್ಧ ಆಗಿದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಅನೇಕ ಯೋಧರು, ಒಟ್ಟು 18 ಅಕ್ಷೋಹಿಣಿ ಯೋಧರು ಯುದ್ಧ ಮಾಡಿದರು. ಅದರಲ್ಲಿ ಕೇವಲ ಕೆಲವು ಜನರನ್ನು ಬಿಟ್ಟು, ಒಂದು 8-10 ಜನರನ್ನು ಬಿಟ್ಟು, 8-10 ತುಂಬಾ ಬೆರಳೆಣಿಕೆಯಷ್ಟು ಯೋಧರನ್ನ ಬಿಟ್ಟು ಬಾಕಿ ಎಲ್ಲರೂ ಹತರಾದರು. ಇನ್ನೊಂದು ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ ಹೇಳಿದ್ರಂತೆ, ಸುಮಾರು 64 ಕೋಟಿ ಯೋಧರು ಈ ಮಹಾಭಾರತ ಯುದ್ಧದಲ್ಲಿ ಹತರಾದರು. ಆ ಹತರಾದ ಕಾರಣ ತಾನೇ ಅಂತ ಇಲ್ಲಿ ಯುಧಿಷ್ಠಿರ ಅವನು ಪಾಪ ಪ್ರಜ್ಞೆಯಲ್ಲಿದ್ದಾರೆ. ಆಮೇಲೆ ಮಹಾಭಾರತ ಯುದ್ಧ ಆದ್ಮೇಲೆ ಯುಧಿಷ್ಠಿರ ಮಹಾರಾಜನ ಪ್ರತಿಷ್ಠಾಪನೆ ಆಯಿತು. ಅದಕ್ಕೆ ಕೃಷ್ಣನ ವರ್ಣನೆ ಕೂಡ ಇದೆ. ಕೃಷ್ಣ ಅಷ್ಟೋತ್ತರ ನಾಮದಲ್ಲಿ ಯುಧಿಷ್ಠಿರ ಪ್ರತಿಷ್ಠಾತ ದುರ್ಯೋಧನ ಕುಲಾಂತಕ. ಕೃಷ್ಣ ಯುಧಿಷ್ಠಿರನನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಯುಧಿಷ್ಠಿರ ಮಹಾರಾಜನ ಆಸ್ಥಾನವನ್ನ ಅಥವಾ ಅವರ ಆಡಳಿತವನ್ನ ಸ್ಥಾಪಿಸಿದ್ರು. ಮತ್ತೆ ದುರ್ಯೋಧನ ಕುಲಾಂತಕ, ಯುಧಿಷ್ಠಿರ ಪ್ರತಿಷ್ಠಾತ ದುರ್ಯೋಧನ ಕುಲಾಂತಕ, ದುರ್ಯೋಧನ ಕುಲವನ್ನೇ ಇಡೀ ದುರ್ಯೋಧನನ ಸಹೋದರರ ಸಮೇತ, ಅವನ ಸ್ನೇಹಿತರು, ಅವನ ಅಸುರಿ ಏನು ಅವರ ಸಂಘಗಳಿತ್ತು, ಅವರೆಲ್ಲರ ಸಮೇತ ಇಡೀ ಕುರುವಂಶವನ್ನೇ ಕೃಷ್ಣ ನಾಶ ಮಾಡಿದ. ದುರ್ಯೋಧನ ಕುಲಾಂತಕ, ದುರ್ಯೋಧನನ ಕುಲವನ್ನೇ ಸಂಪೂರ್ಣವಾಗಿ ನಾಶ ಮಾಡಿದರು. ಆದರೂ ಕೂಡ ಇದು ಕೃಷ್ಣನ ಇಚ್ಛೆ ಇದ್ರೂ ಕೂಡ ಇಲ್ಲಿ ಯುಧಿಷ್ಠಿರ ಮಹಾರಾಜ ತನ್ನನ್ನೇ ತಾನು ದೂಷಿಸ್ಕೊಳ್ತಾ ಇದ್ದಾನೆ. ಅವರ ವಿಚಾರ ಪ್ರಕಾರ ಅವರು ಈ ಮೋಹ ಪರವಶರಾದ ಆ ಸಮಯದಲ್ಲಿ ಯುಧಿಷ್ಠಿರ ಯೋಚನೆ ಮಾಡೋದೇನೆಂದ್ರೆ, ಇದೆಲ್ಲರೂ ತನ್ನಿಂದಾಗಿದೆ. ಅವನ ಎಲ್ಲ ಸ್ನೇಹಿತರು, ಅವನ ಸಹೋದರರು, ಮತ್ತೆ ಕೆಲವರು ಅಪರಾಧಿಗಳಿದ್ರು. ಈ ಯುದ್ಧದಲ್ಲಿ ಅಪರಾಧಿಗಳು ಕೆಲವರು, ಕೇವಲ ಒಂದು
ಆ ಆ, ಕೆಲವರು ಮಾತ್ರ, ತುಂಬಾ ಕೆಲವರು. ಅದರಲ್ಲಿ ದುರ್ಯೋಧನನ ಸಹೋದರರು ಕೂಡ ಎಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಈ ಪಾಂಡವರೆಡೆಗಿನ ಅಪರಾಧದಲ್ಲಿ ಎಲ್ಲರೂ ಭಾಗವಹಿಸಿಲ್ಲ. ದುರ್ಯೋಧನ, ದುಶ್ಯಾಸನ ಮತ್ತೆ ಇನ್ನು ಕೆಲವರು ಮಾತ್ರ ಇಷ್ಟೊಂದು ವಿಕೃತವಾದ ಮನಸ್ಥಿತಿಯನ್ನು ಹೊಂದಿದ್ರು. ಮತ್ತೆ ಪಾಂಡವರಿಗೆ ಹಾನಿ ಮಾಡಬೇಕು, ಪಾಂಡವರ ನಾಶ ಮಾಡ್ಬೇಕಂತ ದುರ್ಯೋಧನ ಮತ್ತು ಕೆಲವು ಸಹೋದರರು ಮಾತ್ರ ಬಯಸಿದ್ರು. ಎಲ್ಲಾ ಸಹೋದರರು 100 ಜನ ಇದ್ರು ಕೂಡ 100 ಜನರಲ್ಲಿ ಎಲ್ಲರೂ ಪಾಂಡವರ ಅವನತಿಯನ್ನ, ಪಾಂಡವರ ನಾಶವನ್ನ ಎಲ್ಲರೂ ಬಯಸ್ತಾ ಇರಲಿಲ್ಲ. ಉದಾಹರಣೆಗೆ ಇದರಲ್ಲೇ ಭಗವದ್ಗೀತೆಯಲ್ಲಿ ಹೇಳಿದೆ, ಅವನ ಒಬ್ಬ ಸಹೋದರನೇ ಅವರು ಅದರ ವಿರುದ್ಧವಾಗಿದ್ರು. ಅನೇಕ ಸಹೋದರರು ದುರ್ಯೋಧನ ಈ ವರ್ತನೆ ವಿರುದ್ಧವಾಗಿದ್ರು ಅಂತ ಕೊಟ್ಟಿದ್ದಾರೆ. ಮತ್ತೆ ಭೀಷ್ಮದೇವರು ಅವರೇನೂ ಅಪರಾಧ ಮಾಡಿಲ್ಲ. ಅವರ ಜೀವನ ಉದ್ದಕ್ಕೂ ಸತತವಾಗಿ ನಿರಂತರವಾಗಿ ಪಾಂಡವರ ಹಿತಚಿಂತಕರೇ ಆಗಿದ್ರು. ದ್ರೋಣಾಚಾರ್ಯರು ಅವರು ಏನು ಧನುರ್ಯುದ್ಧವನ್ನ ಅವರು ಕಲಿಸಿದ್ದೇ ದ್ರೋಣಾಚಾರ್ಯರು. ಮತ್ತೆ ಅನೇಕರು ಎರಡೂ ಪಕ್ಷದಲ್ಲಿರುವ ಅನೇಕರು ಈ ಯಾವುದೇ ತರದ ಈ ಏನು ಪಾಂಡವ ಕೌರವರ ಮಧ್ಯದಲ್ಲಿ ಯಾವುದೇ ವ್ಯತ್ಯಾಸಗಳಲ್ಲಿ, ಯಾವುದೇ ಅನ್ಯಾಯಗಳಲ್ಲಿ ಯಾರೂ ಭಾಗ ಆಗಿಲ್ಲ. ಅವರು ಕೂಡ ಯುದ್ಧ ಜರುಗಿದ ಕಾರಣ ಅವರು ಕೂಡ ಹತರಾದರು. ಅವಾಗ ತನ್ನೆಲ್ಲ ಸ್ನೇಹಿತರ ಮತ್ತು ಹಿತಚಿಂತಕರ ಸಂಬಂಧಿಕರ ಈ ಅಕಾಲ ಮೃತ್ಯು ಅಥವಾ ಈ ಯುದ್ಧದಲ್ಲಿ ಅವರು ಮೃತರಾಗಿರುವ ಕಾರಣ ಅವರ ದುಃಖಕ್ಕೆ ಅವನು ಮೋಹಪರವಶನಾಗಿ, ಅಂದ್ರೆ ಮೇಲ್ನೋಟಕ್ಕೆ ದೈಹಿಕ ಸ್ತರದಲ್ಲಿ ಪ್ರಾಪಂಚಿಕ ಸ್ತರದಲ್ಲಿ ಅವರು ಯೋಚನೆ ಮಾಡ್ತಾ ಇರೋದು ಇಲ್ಲಿ ನಾವು ನೋಡ್ಬೋದು. ಅಂದ್ರೆ ಭಾವುಕನಾಗಿ, ನನ್ನಿಂದ ಆಯ್ತು, ನಾನೇ ಇದಕ್ಕೆ ಕಾರಣ, ನನ್ನನ್ನು ರಾಜನನ್ನಾಗಿ ಮಾಡ್ಲಿಕ್ಕೆ ಇದೆಲ್ಲ ಇಷ್ಟು ಘೋರ ಯುದ್ಧ ಆಯ್ತು, ಇಷ್ಟೆಲ್ಲ ಹತರಾಗಿದ್ದಕ್ಕೆ ನಾನೇ ಜವಾಬ್ದಾರ, ನಾನೇ ಕಾರಣ, ನನ್ನಿಂದ ಆಯ್ತು ಅಂತ ಆ ಪಾಪ ಪ್ರಜ್ಞೆಯಲ್ಲಿ ಇದಿಷ್ಟರ ಇದ್ದಾರೆ. ಭಾವಾರ್ಥ ನೋಡೋಣ. ಅವನು ಈ ಭಾವದಲ್ಲಿ, ಈ ಪಾಪ ಪ್ರಜ್ಞಾ ಭಾವದಲ್ಲಿ ಈ ತರ ಕೃಷ್ಣನ ಕುರಿತು ಮಾತಾಡ್ತಾ ಇದ್ದಾನೆ. ಇದು ಹೊರಟಾಗ ಕೃಷ್ಣ ಹೊರಟಿರ್ತಾನೆ, ಎಲ್ಲವನ್ನ ಕೈ ಮುಗಿಸಿ, ಅಂದ್ರೆ ಮಹಾಭಾರತ ಯುದ್ಧವನ್ನ ಸಂಪೂರ್ಣಗೊಳಿಸಿ, ಮತ್ತೆ ಯುಧಿಷ್ಠಿರ ಮಹಾರಾಜರ ಅವರನ್ನ ಸಿಂಹಾಸನ ಮೇಲೆ ಕೂರಿಸಿ ಅವರ ರಾಜ್ಯವನ್ನ ಸ್ಥಾಪಿಸಿ, ಯುಧಿಷ್ಠಿರ ಮಹಾರಾಜನ ಆಡಳಿತವನ್ನ ಸ್ಥಾಪಿಸಿ ದ್ವಾರಕೆಗೆ ಹೊರಟಾಗ ಅದೇ ಸಮಯದಲ್ಲಿ ಉತ್ತರೆ ಓಡಿ ಬರ್ತಾರೆ. ಹಿಂಗೆ ನನ್ನ ಗರ್ಭದಲ್ಲಿರುವ ಮಗುವನ್ನ ಕೊಲ್ಲಿಕ್ಕೆ ಒಂದು ಅಸ್ತ್ರ ಬರ್ತಾ ಇದೆ, ದಯವಿಟ್ಟು ಕಾಪಾಡಿ ಅಂತ ಉತ್ತರೆ ಓಡಿ ಬರ್ತಾರೆ. ಆವಾಗ ಕೃಷ್ಣ ಉತ್ತರೆಯ ಗರ್ಭವನ್ನ ಪ್ರವೇಶಿಸಿ ಆ ಕೃಷ್ಣ ಗರ್ಭದಲ್ಲಿರುವ ಮಗುವಿಗೆ ಪರೀಕ್ಷಿತ್ ಮಹಾರಾಜರಿಗೆ ಸಂರಕ್ಷಣೆ ಕೊಡ್ತಾರೆ. ಅದಕ್ಕೆ ಪರೀಕ್ಷಿತ್ ಮಹಾರಾಜರ ಇನ್ನೊಂದು ಹೆಸರು ವಿಷ್ಣುರಾತ. ವಿಷ್ಣುರಾತ ಅಂದ್ರೆ ಯಾರನ್ನು ಸ್ವಯಂ ಭಗವಾನ್ ವಿಷ್ಣುವಿನೇ ರಕ್ಷಿಸಿದ್ದನು, ಅಂದ್ರೆ ನೇರವಾಗಿ ವಿಷ್ಣುವಿನಿಂದ, ಭಗವಂತನಿಂದ ಸಂರಕ್ಷಿಸಲ್ಪಟ್ಟ ಮಗುವಿಗೆ, ಆ ಶಿಶುವಿಗೆ ವಿಷ್ಣುರಾತ ಅಂತ ಕರೀತಾರೆ ಪರೀಕ್ಷಿತ್ ಮಹಾರಾಜನಿಗೆ. ಸೊ ಅವರ ರಕ್ಷಣೆ ಮಾಡಿದ ಮೇಲೆ ಮತ್ತೆ ಅವರು ಹೊರಡೋ ಸಮಯದಲ್ಲಿ ಕುಂತಿ ಮಹಾರಾಣಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಕುಂತಿ ಮಹಾರಾಣಿ ಸೊ ಅವರ ಪ್ರಾರ್ಥನೆಯನ್ನ ಸ್ವೀಕರಿಸಿ ಮತ್ತೆ ಅವರು ಹೊರಡೋ ಸಮಯದಲ್ಲಿ ಯುಧಿಷ್ಠಿರ ಮಹಾರಾಜ ಈ ಭಾವದಲ್ಲಿ, ಈ ಪಾಪ ಪ್ರಜ್ಞಾ ಭಾವದಲ್ಲಿ ಮಾತಾಡ್ತಾ ಇದ್ದಾರೆ. ಭಾವಾರ್ಥ: ರಾಜ ಯುಧಿಷ್ಠರನು ಸಾಮಾನ್ಯ ಮಾನವರಂತೆ ದುಃಖಿತನಾಗುವುದು ಅನಿರೀಕ್ಷಿತವಾದರೂ ಭಗವಂತನ ಇಚ್ಛೆಯಿಂದ ಇದು ಅವನು ಪ್ರಾಪಂಚಿಕ ಮೋಹವಶನಾಗಿ ದುಃಖಿತನಾದನು, ಅರ್ಜುನನ ಮೇಲ್ನೋಟಕ್ಕೆ ಒಳಗಾದಂತೆ. ಮಹಾರಾಜ ಯುಧಿಷ್ಠರನು ಈ ತರ ಭಾವುಕನಾಗಿ ದುಃಖಿತನಾಗ್ತಾನ ಅನಿರೀಕ್ಷಿತ, ಅನ್ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ಯುಧಿಷ್ಠಿರ ಮಹಾರಾಜನಿಗೆ ಕರ್ಮ ಸಿದ್ಧಾಂತದ ಸಂಪೂರ್ಣ ಅರಿವಿತ್ತು, ಜ್ಞಾನ ಇತ್ತು. ಮತ್ತೆ ಅನೇಕರಿಗೆ ಈ ವಿಷಯವಾಗಿ ಬೋಧನೆ ಕೂಡ ಮಾಡ್ತಾ ಇದ್ರು. ಇದೆಲ್ಲ ಭಗವಂತನ ಸಂಕಲ್ಪ ಅನ್ನೋದು ಕೂಡ ಗೊತ್ತಿತ್ತು. ಭಗವಂತ ಕಾಲಕ್ಕೆ ಬರೋದೇ ಈ ಅಸುರಿ ರಾಜರನ್ನ, ಅಸುರಿ ವ್ಯಕ್ತಿಗಳನ್ನ ವಿನಾಶ ಮಾಡ್ಲಿಕ್ಕೆ ಅನ್ನೋದೇ ಯುಧಿಷ್ಠಿರ ಮಹಾರಾಜನ್ ಗೊತ್ತಿತ್ತು. ಮತ್ತೆ ಎಲ್ಲವೂ ವಿಧಿ ಸಂಕಲ್ಪ ಮತ್ತೆ ಎಲ್ಲವೂ ಕರ್ಮ ಸಿದ್ಧಾಂತದ ಅನುಸಾರವಾಗಿ ನಡೆಯೋದನ್ನ ಗೊತ್ತಿತ್ತು ಯುಧಿಷ್ಠಿರ ಮಹಾರಾಜನಿಗೆ. ಜ್ಞಾನ ಇದ್ರೂ ಕೂಡ, ಸಂಪೂರ್ಣ ಜ್ಞಾನ ಇದ್ರೂ ಕೂಡ ಆ ಸಮಯದಲ್ಲಿ ಯುಧಿಷ್ಠಿರ ಮಹಾರಾಜ ಈ ತರ ಮೋಹ ಪರವಶನಾಗೋದು,
ಈ ತರ ಸಾಮಾನ್ಯ ವ್ಯಕ್ತಿಯಂತೆ, ಅಜ್ಞಾನದಲ್ಲಿರೋ ವ್ಯಕ್ತಿಯಂತೆ ಯೋಚನೆ ಮಾಡೋದು ಅನಿರೀಕ್ಷಿತವಾದರೂ ಇದಕ್ಕೆ ಮೂಲ ಕಾರಣ, ಇದು ಯಾಕೆ ಜರುಗಿತು, ಯಾಕೆ ಅವನು ಈ ತರ ಯೋಚನೆ ಮಾಡ್ತಾ ಇದ್ದ ಅನ್ನೋದಕ್ಕೆ ಭಗವಂತನ ಇಚ್ಛೆಯಿಂದ ಅವನು ಮೋಹಪರವಶನಾದ ಅಂತ ಹೇಳ್ತಾರೆ. ಉದಾಹರಣೆಗೆ ಅರ್ಜುನ ಮೇಲ್ನೋಟಕ್ಕೆ ಅಜ್ಞಾನದಲ್ಲಿದ್ದ. ಇವರು ಭಗವದ್ಗೀತೆಯ ನಾವು ನೋಡಿದಾಗೆ ಅವನು ಮೋಹಪರವಶನಾಗಿ ಹೃದಯ ದೌರ್ಬಲ್ಯದಕ್ಕೆ ಒಳಗಾಗಿ, ಹೃದಯ ದೌರ್ಬಲ್ಯದಿಂದ ಅವನು ಕೇಳ್ತಾನೆ, ನನ್ನ ಸ್ನೇಹಿತರನ್ನ ಕೊಲ್ಲಬೇಕಾಗಿದೆ, ನನ್ನ ಗುರುಗಳನ್ನ, ನನ್ನ ತಾತನನ್ನ, ಮತ್ತೆ ಅನೇಕ ಅಮಾಯಕರನ್ನ ನಾನು ಕೊಲ್ಲೋ ಸಂದರ್ಭ ಬಂದಿದ್ದು, ನನಗಾಗಲ್ಲ, ಇದು ನಾ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ, ದಯವಿಟ್ಟು ನನಗೆ ಕ್ಷಮಿಸುವಂತ ಅಲ್ಲಿ ಮಟ್ಟಕ್ಕೆ ಯುದ್ಧ ಮಾಡಕ್ ಆಗಲ್ಲ ಅನ್ನೋ ಮಟ್ಟಕ್ಕೆ ಅರ್ಜುನ ಪರವಶನಾಗ್ತಾನೆ. ಇದು ಭಗವಂತನ ಇಚ್ಛೆ. ಯಾಕಂದ್ರೆ ಈ ಮೂಲಕ ಅರ್ಜುನನ ಈ ಭಾವ ಮೋಹ ಪರವಶರಾಗಿ ಮೂಲಕ ಅಥವಾ ಮೇಲ್ನೋಟದ ಅಜ್ಞಾನದ ಕಾರಣವಾಗಿ ಈ ಮೂಲಕ ಭಗವದ್ಗೀತೆಯನ್ನ ಜನರಿಗೆ, ನಮ್ಮೆಲ್ಲರಿಗೂ ನೀಡ್ಲಿಕ್ಕೆ ಕೃಷ್ಣ ಬಯಸಿದ. ಸಮ್ಯಕ್ ದೃಷ್ಟಿ ಉಳ್ಳ ವ್ಯಕ್ತಿಗೆ ಜೀವಿಯು ಶರೀರವೂ ಅಲ್ಲ, ಮನಸ್ಸು ಅಲ್ಲ, ಆದರೆ ಜೀವನದ ಐಹಿಕ ಕಲ್ಪನೆಗೆ ಅತೀತವಾದದ್ದು ಎಂದು ಚೆನ್ನಾಗಿ ತಿಳಿದಿರುತ್ತದೆ. ಯಾರಿಗೆ ಸಮದೃಷ್ಟಿ ಇದೆ, ಯಾರು ಸರಿಯಾದ ಸತ್ಯದ ದೃಷ್ಟಿಯಿಂದ ನೋಡ್ತಾರೆ, ಶಾಸ್ತ್ರ ಚಕ್ಷುವಿಂದ ನೋಡ್ತಾರೆ, ಅವರಿಗೆ ಗೊತ್ತಿದೆ ನಾವು ಅಥವಾ ಜೀವಿ ಶರೀರನೂ ಅಲ್ಲ, ಮನಸ್ಸು ಅಲ್ಲ, ಮತ್ತು ಈ ಭೌತಿಕ ಕಲ್ಪನೆಗೆ ಅತೀತವಾದದ್ದು, ಅದು ಆಧ್ಯಾತ್ಮಿಕವಾದ ಸ್ತರದಲ್ಲಿದೆ ಅನ್ನೋದು ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಸಾಮಾನ್ಯ ಮನುಷ್ಯರು ಹಿಂಸೆ ಮತ್ತು ಅಹಿಂಸೆಗಳನ್ನು ಶರೀರ ಸಂಬಂಧಿಯಾಗಿ ಕಲ್ಪಿಸಿಕೊಳ್ಳುತ್ತಾನೆ. ಸಾಮಾನ್ಯ ವ್ಯಕ್ತಿ ಈ ಶರೀರ ಹಿಂಸೆ ಅಹಿಂಸೆ ಎಲ್ಲವನ್ನು ಶರೀರಕ್ಕೆ ಸಂಬಂಧಪಟ್ಟಿದ್ದು, ಶರೀರಕ್ಕೆ ಹಿಂಸೆ ಆಗ್ತಾ ಇದೆ ಮತ್ತೆ ಶರೀರವನ್ನ ಕಾಪಾಡಬೇಕು, ಶರೀರದ ಸ್ತರದಲ್ಲಿ ಅವನು ಯೋಚನೆ ಮಾಡ್ತಾನೆ. ಆದರೆ ಅದು ಒಂದು ಬಗೆಯ ಭ್ರಮೆ ಅಷ್ಟೇ. ಇದು ಶಾರೀರಿಕ ಸ್ತರದಲ್ಲಿ ಚಿಂತನೆ ಮಾಡೋದು ಅದು ಒಂದು ಭ್ರಮೆ ಮಾತ್ರ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕಸುಬಿಗೆ ಸಂಬಂಧಿಸಿದಂತೆ ಕರ್ತವ್ಯ ಬದ್ಧನಾಗಿರುತ್ತಾನೆ. ಕಸುಬು ಅಂದ್ರೆ ವೃತ್ತಿ. ಎಲ್ಲರೂ ಒಂದೊಂದು ವೃತ್ತಿಯನ್ನು ಆಯ್ಕೊಂಡಿರ್ತಾರೆ. ಈಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅವರವರ ವೃತ್ತಿಯ ಅನುಸಾರವಾಗಿ, ವೃತ್ತಿಗೆ ಅನುಗುಣವಾಗಿ ಅವರು ಕರ್ತವ್ಯ ಬದ್ಧರಾಗಿರ್ತಾರೆ. ಬ್ರಾಹ್ಮಣರು ತಮ್ಮ ಬ್ರಾಹ್ಮಣಿಕಲ್ ಚಟುವಟಿಕೆ, ಯಾಜನ್ ಪಠನ್ ಪಾಠನ್ ದಾನ ಪ್ರತಿಗ್ರಹಣ ಅಂದ್ರೆ ಯಜ್ಞ ಮಾಡೋದು, ಇನ್ನೊಬ್ಬರಿಗೆ ಯಜ್ಞ ಮಾಡಿಸೋದು, ದಾನ ಪ್ರತಿಗ್ರಹಣ ದಾನವನ್ನ ಸ್ವೀಕರಿಸೋದು, ಇನ್ನೊಬ್ಬರಿಗೆ ದಾನ ನೀಡೋದು, ಮತ್ತೆ ಪಾಠನ ತಾನು ಖುದ್ದಾಗಿ ಅಧ್ಯಯನ ಮಾಡೋದು, ಮತ್ತೆ ಬೇರೆಯವರಿಗೆ ಪಾಠ ಮಾಡೋದು. ಈ ಬ್ರಾಹ್ಮಣಿಕಲ್, ಇದು ಬ್ರಾಹ್ಮಣ ವೃತ್ತಿಯಲ್ಲಿ ಅವರು ತೊಡಗಿರ್ತಾರೆ. ಕ್ಷತ್ರಿಯನು ರಾಜ್ಯದ ಸಂರಕ್ಷಣೆ ಮಾಡ್ತಾನೆ, ಜನರ ಸಂರಕ್ಷಣೆ ಮಾಡ್ತಾನೆ, ಮತ್ತೆ ಎಲ್ಲರ ನಿರ್ವಹಣೆ ಮಾಡ್ತಾನೆ, ಆಡಳಿತ ಮಾಡ್ತಾನೆ ಕ್ಷತ್ರಿಯ. ಮತ್ತೆ ವೈಶ್ಯ ವ್ಯಾಪಾರ ಮಾಡ್ತಾನೆ, ಶೂದ್ರ ಸೇವೆ ಮಾಡ್ತಾನೆ. ಹೀಗೆ ಎಲ್ಲರೂ ತಮ್ಮ ಕಸುಬಿಗೆ, ತಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ಕರ್ತವ್ಯ ಬದ್ಧರಾಗಿರ್ತಾರೆ. ಇಲ್ಲಿ ಕ್ಷತ್ರಿಯನ ಕರ್ತವ್ಯ ಏನು? ಬ್ರಾಹ್ಮಣನ ಕರ್ತವ್ಯ ಪಠನ ಯಾಜನ್. ಆದ್ರೆ ಕ್ಷತ್ರಿಯನ ಕರ್ತವ್ಯ ಏನಂದ್ರೆ, ಯುದ್ಧದ ಸಮಯದಲ್ಲಿ, ಯುದ್ಧ ಆಗೋಕ್ಕಿಂತ ಮುಂಚೆ ಅದನ್ನ ತಪ್ಪಿಸಬಹುದಾ, ಯುದ್ಧವನ್ನ ಅನಿವಾರ್ಯವಾದ ಅಥವಾ ಅನವಶ್ಯಕವಾದ ಯುದ್ಧವನ್ನ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸಂಧಾನ ಪ್ರವೃತ್ತಿ, ಅದಕ್ಕೆ ಸಾಮ ದಾಮ ದಂಡ ಭೇದ ಅಂತ ಅನೇಕ ರಾಜಕೀಯ ಇದು ಇರುತ್ತೆ, ಹಂತಗಳಿರುತ್ತೆ. ಯುದ್ಧ ಆಗಂತ ಮುಂಚೆ ಬೇರೆ ಬೇರೆ ಅವರ ಕಾರ್ಯವೈಖರಿ ಇರುತ್ತೆ. ಕಾರ್ಯವೈಖರಿ ಪ್ರಕಾರ ಸಾಧ್ಯವಾದರೆ ಮಾತುಕತೆಯಿಂದ ಈ ಸಮಸ್ಯೆಯನ್ನ ಪರಿಹರಿಸಿಕೊಳ್ಬೋದಾ, ಇಲ್ಲದೆ ಇದ್ರೆ ಭೇದದಿಂದ ಕೂಡ ಏನಾದ್ರೂ ಅವರಲ್ಲೇ ಒಂದು ಭೇದ ಮಾಡಿ, ಅದರಲ್ಲಿ ಡಿವೈಡ್ ಅಂಡ್ ರೂಲ್ ಮಾಡಿ, ಅನೇಕ ತಂತ್ರಗಳಿದೆ, ರಾಜಕೀಯ ತಂತ್ರಗಳನ್ನ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ. ಇದು ಯಾವುದೂ ಪರಿಹಾರ ಫಲಿಸದೇ ಇದ್ರೆ, ಯಾವ ಪ್ರಯತ್ನವು ಫಲಿಸದೇ ಇದ್ರೆ ಅವಾಗ ಅನಿವಾರ್ಯವಾಗಿ ಯುದ್ಧ ಮಾಡ್ಲಿಕ್ಕೆ ಆಗ್ಬೇಕಾಗತ್ತೆ. ಅದು ಒಂದು. ಇನ್ನೊಂದು, ಯಾರಾದ್ರೂ ನಮ್ಮ ರಾಜ್ಯದ ಮೇಲೆ ದಾಳಿ ಮಾಡಿದ್ರೆ ಇತರ ಆಕ್ರಮಣಕಾರಿ ರಾಜರು ದಾಳಿ ಮಾಡಿದ್ರೆ ಆವಾಗ ಕ್ಷತ್ರಿಯ ಯುದ್ಧ ಮಾಡಲೇಬೇಕು. ಅವನ ಕ್ಷತ್ರಿಯ ಧರ್ಮ. ಯುದ್ಧದ ಸಮಯದಲ್ಲಿ, ಯುದ್ಧಕ್ಕಿಂತ ಮುಂಚೆ ಏನಾದ್ರೂ ಉಪಾಯ ಮಾಡ್ಬೋದು, ಯುದ್ಧವನ್ನು ನಿಲ್ಲಿಸಬಹುದಾ ಅಥವಾ ಇತರ ಪರ್ಯಾಯ ಒಂದು ಮಾರ್ಗದಿಂದ ಇದನ್ನ ಪರಿಹಾರ ಮಾಡ್ಬೋದು ಅಂತ ಪ್ರಯತ್ನ ಮಾಡ್ಬೋದು. ಆದ್ರೆ ಒಮ್ಮೆ ಯುದ್ಧ ಪ್ರಾರಂಭ ಆದ್ರೆ ತನ್ನ ಎದುರಾಳಿ ಯಾರೇ ಆಗಿರಲಿ ಒಳ್ಳೆಯ ಧ್ಯೇಯಕ್ಕಾಗಿ ಯುದ್ಧ ಮಾಡಲೇಬೇಕು. ಧರ್ಮ ಯುದ್ಧದ ವಿಷಯದಲ್ಲಿ ಬಂದಾಗ ಎದುರಾಳಿ ಯಾರೇ ಆಗಿರಲಿ, ಇಲ್ಲಿ ಉದಾಹರಣೆಗೆ ಭೀಷ್ಮದೇವ
ಭೀಷ್ಮ ಅವ್ರ ಎದುರಿಗೆ ನಿಂತಿದ್ದಾರೆ, ಅರ್ಜುನ್ ನಿಂತಿದ್ದಾನೆ, ಪಾಂಡವರ ಎದುರಿಗೆ ನಿಂತಿದ್ದಾರೆ, ಅವ್ರ ಜೊತೆಗೆ ಯುದ್ಧ ಮಾಡ್ಲೇಬೇಕು, ದ್ರೋಣಾಚಾರ್ಯ ವಿರುದ್ಧ ಯುದ್ಧ ಮಾಡ್ಲೇಬೇಕು, ಬೇರೆ ಮಾರ್ಗವೇ ಇಲ್ಲ. ಇಲ್ಲ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಬೇರೆಯವ್ರಿಗೆ ಜೊತೆ ಯುದ್ಧ ಮಾಡೋದಂದ್ರೆ ಆಗತ್ತಾ? ಇಲ್ಲ. ಸೊ ಅವರು ಈಗ ಭೀಷ್ಮನನ್ನ ಅಥವಾ ದ್ರೋಣಾಚಾರ್ಯರನ್ನ ಇವರು ಯುದ್ಧದಲ್ಲಿ ಸೋಲಿಸದೇ ಇದ್ರೆ ಅಥವಾ ಅವ್ರನ್ನ ಕೊಲ್ಲದೆ ಇದ್ರೆ ಅವ್ರು ಇವರನ್ನ ಕೊಲ್ತಾರೆ. ಯಾಕಂದ್ರೆ ಅವರು ಕ್ಷತ್ರಿಯರು, ಅವ್ರು ಯುದ್ಧ ಮಾಡ್ಲೇಬೇಕು, ಅವ್ರು ಯುದ್ಧ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಯಾರೇ ಆಗ್ಲಿ ಎದುರುಗಡೆ ಯಾವುದೇ ತರದ ಆ ಮೋಹದಲ್ಲಿ ಸಿಲುಕದೆ ಅವ್ರು ಯುದ್ಧ ಮಾಡ್ಲೇಬೇಕು ಅಂತ ಕರ್ತವ್ಯ ನಿರ್ವಹಣೆಯಲ್ಲಿ ತೊಡಗಿರುವಾಗ ಜೀವಾತ್ಮನ ಹೊರ ಕವಚದಂತಿರುವ ಐಹಿಕ ಶರೀರದ ನಾಶದ ಬಗ್ಗೆ ವ್ಯಸ್ತಗೊಳ್ಳಬಾರದು. ಆತರ ಯುದ್ಧ ಮಾಡುವಾಗ ಈ ಶರೀರ ಅಂದ್ರೆ ಏನು? ಜೀವಾತ್ಮನಿಗೆ ಹೊದಿಕೆ ಅಥವಾ ಹೊರ ಕವಚದಂತಿರುವ ಐಹಿಕ ಶರೀರದ ನಾಶ. ಯುದ್ಧ ಅಂದ್ರೆ ಶರೀರ ನಾಶ ಆಗುತ್ತೆ, ಆತ್ಮ ನಾಶ ಆಗೋದಿಲ್ಲ. ಅದರ ಬಗ್ಗೆ ವ್ಯಸ್ತಗೊಳ್ಳಬಾರದು, ವಿಚಲಿತರಾಗಬಾರ್ದು. ಅಯ್ಯೋ ನಮ್ಮ ತಾತನ ಶರೀರ ನಾನು ಕೊಂದೆ, ಅವರ ಶರೀರದಿಂದ ಅವ್ರಿಗೆ ಅದನ್ನ ನಾಶ ಮಾಡಿದೆ ಅಂತ ಅವರು ವ್ಯಸ್ತಗೊಳ್ಳಬಾರದು. ಇವೆಲ್ಲವೂ ಮಹಾರಾಜ ಯುಧಿಷ್ಠಿರನಿಗೆ ಚೆನ್ನಾಗಿ ತಿಳಿದಿತ್ತು. ಯಾಕಂದ್ರೆ ಯುದ್ಧ ಅಂದ್ರೆ ಅದೇನ್ ತಮಾಷೆ ಅಲ್ಲ, ಅದೇನ್ ಜೂಜಲ್ಲ, ಸೋಲು ಗೆಲುವು ಅಥವಾ ಆರ್ಥಿಕ ವ್ಯವಹಾರ ಅಲ್ಲ, ಅದು ಮರಣದವರೆಗೂ. ಯುದ್ಧ ಅಂದ್ರೆ ಮೊದಲು ಮರಣ ಆಗೋವರೆಗೂ, ಫೈಟ್ ಅಂಟು ಡೆತ್. ಇಬ್ಬರು ಎದುರಾಳಿಗಳಲ್ಲಿ ಒಬ್ರು ಸಾಯೋವರೆಗೂ ಯುದ್ಧ ಮಾಡ್ತಾನೆ ಇದ್ರು. ಆದ್ರೆ ಯುಧಿಷ್ಠಿರ ಮಹಾರಾಜನಿಗೆ ಗೊತ್ತಿತ್ತು ಇದು ವ್ಯಸ್ತಗೊಳ್ಳಬಾರದು, ಇದು ಸ್ವಾಭಾವಿಕ, ಇದು ಕ್ಷತ್ರಿಯ ಧರ್ಮದ ಒಂದು ಭಾಗ ಅಂತ ಗೊತ್ತಿತ್ತು. ಆದರೆ ಶ್ರೀಕೃಷ್ಣನ ಇಚ್ಛೆಯಂತೆ ಅವನು ಒಬ್ಬ ಸಾಮಾನ್ಯ ಮಾನವನಂತಾದನು, ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಅವನು ಈ ತರ ಯೋಚನೆ ಮಾಡ್ತಾ ಇದ್ದ. ಯಾಕಂದ್ರೆ ಇದು ಭಗವಂತನ ಸಂಕಲ್ಪ, ಇಚ್ಛೆ ಆಗಿತ್ತು. ಈ ಭ್ರಮೆಯ ಹಿಂದೆ ಮತ್ತೊಂದು ಒಳ್ಳೆಯ ಉದ್ದೇಶವಿತ್ತು. ಯಾವ ಉದ್ದೇಶ? ಈ ಯುಧಿಷ್ಠಿರ ಮಹಾರಾಜನು ಈ ತರ ಭಾವ ಪರವಶನಾಗೋದು, ಮೋಹಿತನಾಗೋದು, ಭ್ರಮೆಯಲ್ಲಿ ಒಳಗಾಗೋದು ಒಂದು ಕಾರಣ ಇತ್ತು. ಅದ್ರ ಹಿಂದೆ ಒಂದು ಉದ್ದೇಶ ಇತ್ತು. ಏನು ಉದ್ದೇಶ ಅಂದ್ರೆ, ಅರ್ಜುನನಿಗೆ ಶ್ರೀಕೃಷ್ಣನ ಉಪದೇಶಿಸಿದಂತೆ ಯುಧಿಷ್ಠಿರನಿಗೆ ಭೀಷ್ಮನು ಉಪದೇಶಿಸುವುದೇ ಈ ಉದ್ದೇಶ. ಅಂದ್ರೆ ಭೀಷ್ಮನ ಮೂಲಕ, ಭೀಷ್ಮ ಪಿತಾಮಹನ ಮೂಲಕ ಈ ಜ್ಞಾನವನ್ನ ಯುಧಿಷ್ಠಿರ ಮಹಾರಾಜನಿಗೆ ನೀಡಬೇಕಿತ್ತು. ಅವರ ಮೂಲಕ, ಯುಧಿಷ್ಠಿರ ಮಹಾರಾಜನ ಮೂಲಕ ಇದು ಮಹಾಭಾರತದಲ್ಲಿ ಇದು ಲಿಖಿತವಾಗಿ ಎಲ್ಲರಿಗೂ ಈ ಜ್ಞಾನ ಸಿಗಲಿ. ಭೀಷ್ಮದೇವರ ಜ್ಞಾನ ಮುಂದಿನ ಅಧ್ಯಾಯ 9ನೇ ಅಧ್ಯಾಯದಲ್ಲಿ ಭೀಷ್ಮದೇವರ ಪ್ರಾರ್ಥನೆ, ಭೀಷ್ಮದೇವರ ಏನು ಬೋಧನೆ ಯುಧಿಷ್ಠಿರ ಮಹಾರಾಜಿಗೆ ನೀಡಿದ್ರು, ಆ ಬೋಧನೆ ಎಲ್ಲರಿಗೂ ದೊರಕಲಿ, ಎಲ್ಲರಿಗೂ ಈ ಜ್ಞಾನ ತಲುಪಲಿ ಅನ್ನೋ ಮಹದುದ್ದೇಶದಿಂದ, ಕೃಷ್ಣನ ಸಂಕಲ್ಪದಿಂದ ಯುಧಿಷ್ಠಿರ ಮಹಾರಾಜ ಈ ಮೋಹದಲ್ಲಿ, ಈ ಭ್ರಮೆಯಲ್ಲಿ ಅವನು ಸಿಲುಕಿದ ಅಂತ ನಾವು ನೋಡ್ಬೋದು. 48ನೇ ಶ್ಲೋಕ. ಅಹೋಮೆ ಪಶ್ಯತಾಜ್ಞಾನಂ ಹೃದಯ ರೂಢಂ ದುರಾತ್ಮನಃ ಪಾರಕ್ಯ ಶೈವ ದೇಹಸ್ಯ ಬಹೋಮೆ ಕ್ಷೌಹಿ ನೀರ್ಹತ. ಅಂದ್ರೆ ಅನೇಕ ಅಕ್ಷೋಹಿ ನೀರ್ಹತ ಅಂದ್ರೆ ಅನೇಕ ಅಕ್ಷೋಹಿಣಿಗಳು ಇಲ್ಲಿ ಹತರಾದರು ಅಂತ ಹೇಳ್ತಾರೆ. ಅನುವಾದ. ರಾಜ ಯುಧಿಷ್ಠಿರನು ಹೀಗೆ ಹೇಳಿದನು, ಅಯ್ಯೋ ನನ್ನ ಅದೃಷ್ಟವೇ, ನಾನೊಬ್ಬ ಮಹಾಪಾಪಿ, ನನ್ನಿಂದ ತುಂಬಾ ದೊಡ್ಡ ಪಾಪ ಆಗಿದೆ. ಅಜ್ಞಾನದಿಂದ ತುಂಬಿ ಹೋಗಿರುವ ಈ ನನ್ನ ಹೃದಯವನ್ನು ಒಮ್ಮೆ ನೋಡು. ಈಗ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ, ನನ್ನ ಹೃದಯದಲ್ಲಿ ಎಷ್ಟೊಂದು ಅಜ್ಞಾನ ತುಂಬಿದಂತ ನೋಡು ಅಂತ. ಅಂತಿಮವಾಗಿ ಇತರರಿಗಾಗಿ ಇರುವ ಈ ಶರೀರವು ಅನೇಕ ಅಕ್ಷೋಹಿಣಿ ಸೈನಿಕರನ್ನ ಕೊಂದಿದೆ. ಇನ್ನೊಬ್ಬರಿಗೆ ಕ್ಷತ್ರಿಯನ ಶರೀರ ಇರೋದು ಇನ್ನೊಬ್ಬರ ಸೇವೆಗೋಸ್ಕರ, ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ, ಇನ್ನೊಬ್ಬರ ಸೇವೆ ಮಾಡ್ಲಿಕ್ಕೆ. ಆದ್ರೆ ನನಗೋಸ್ಕರ, ನನ್ನ ಈ ಶರೀರಕ್ಕೋಸ್ಕರ ಅನೇಕ ಅಕ್ಷೋಹಿಣಿಗಳ ಸೈನಿಕರನ್ನು ಹತ ಮಾಡಿದೆ. ನನ್ನಿಂದಾಗಿ, ನನ್ನ ಶರೀರಕ್ಕೋಸ್ಕರ ಅನೇಕ ಸೈನಿಕರು ಹತರಾಗಿದ್ದಾರೆ ಅಂತ ಅವನು ಈ ಪಾಪ ಪ್ರಜ್ಞೆಯಲ್ಲಿ ಹೇಳ್ತಾ ಇದ್ದಾನೆ. ಭಾವಾರ್ಥ. ಒಂದು ಅಕ್ಷೋಹಿಣಿಯ ಸಂಖ್ಯೆ, ಸೇನಾಬಲ ಎಷ್ಟಿದೆ ಅಂತ ಇಲ್ಲಿ ಕೊಡ್ತಾ ಇದ್ದಾರೆ. ಅಕ್ಷೋಹಿಣಿ ಅಂದ್ರೆ 21,870 ರಥಗಳು, 21,870 ರಥಗಳು, 21,870 ಆನೆಗಳು, 1,09,650 ಪದಾತಿ ಬಲ ಅಂದ್ರೆ ಪದಚಾರಿ ಸೈನಿಕರು, ಮತ್ತು 65,600 ಅಶ್ವದಳ. ಇವುಗಳನ್ನೊಳಗೊಂಡ ಭದ್ರವಾದ ದಳವನ್ನು ಅಕ್ಷೋಹಿಣಿ ಎನ್ನಲಾಗಿದೆ. ಒಂದು ಅಕ್ಷೋಹಿಣಿಯ ಸಂಖ್ಯೆ
21,870 ರಥಗಳು, ರಥಾರೂಢರು. 21,890 ಆನೆ ಮೇಲೆ ಕೂತಿರೋರು. 1,09,650 ಪಾದಚಾರಿಗಳು, ಪದಚಾರಿ ಸೈನಿಕರು. ಮತ್ತು 65,600 ಅಶ್ವದಳ. ಇವನ್ನೆಲ್ಲ ಸೇರಿ ಒಂದು ಅಕ್ಷೋಹಿಣಿ ಎನ್ನಲಾಗಿದೆ. ಕುರುಕ್ಷೇತ್ರದ ರಣರಂಗದಲ್ಲಿ ಅನೇಕ ಅಕ್ಷೋಹಿಣಿಗಳು ಹತವಾದವು. 18 ಅಕ್ಷೋಹಿಣಿಗಳು. ಕೌರವರ ಪಕ್ಷದಲ್ಲಿ 11, ಪಾಂಡವರ ಪಕ್ಷದಲ್ಲಿ 7, ಒಟ್ಟು 18 ಅಕ್ಷೋಹಿಗಳು. ನೋಡಿ ಎಷ್ಟು ಲೆಕ್ಕ ಆಗುತ್ತೆ. ಇದನ್ನ 18ರಿಂದ ಗುಣಾಕಾರ ಮಾಡ್ಬೇಕು. 18ರಿಂದ ಗುಣಾಕಾರ ಮಾಡಿದ್ರೆ ಏನ್ ಸಂಖ್ಯೆ ಬರುತ್ತೆ, ಅದು ಅಷ್ಟೊಂದು ಜನ ಅಲ್ಲಿ ಯುದ್ಧ ಮಾಡಿದ್ರು. ತನ್ನನ್ನು ಸಿಂಹಾಸನದಲ್ಲಿ ಪುನಃ ಸ್ಥಾಪಿಸುವ ಸಲುವಾಗಿ ನಡೆದ ಈ ಹೋರಾಟದಲ್ಲಿ ಹತರಾದ ಅಸಂಖ್ಯಾತ ಮಾನವ ಜೀವಿಗಳ ಕೊಲೆಯ ಜವಾಬ್ದಾರಿಯನ್ನು ಜಗತ್ತಿನ ಅತ್ಯಂತ ಸತ್ಪುರುಷ ರಾಜನಾದ ಮಹಾರಾಜ ಯುಧಿಷ್ಠಿರನು ತನ್ನ ತಲೆಯ ಮೇಲೆ ಹೊತ್ತುಕೊಂಡನು. ತಾನೇ ಜವಾಬ್ದಾರಿ ತೋಳ್ತಾನೆ, ಒಪ್ಕೊಳ್ತಾನೆ. ನನ್ನಿಂದ ಆಯ್ತು, ನನ್ನನ್ನ ರಾಜನನ್ನಾಗಿ ಮಾಡ್ಲಿಕ್ಕೆ ಎಲ್ಲ ಸೈನಿಕರು, ಅಮಾಯಕ ಸೈನಿಕರ ಹತ್ಯೆ ಆಯ್ತು ಅಂತ ಅಲ್ಲಿ ಒಪ್ಕೊಂತ ಇದ್ದಾನೆ. ಅವನು ತಾನೇ ಜವಾಬ್ದಾರಿ ತನ್ನ ತಲೆ ಮೇಲೆ ಹೊತ್ಕೊಳ್ತಾ ಇದ್ದಾನೆ. ಈ ಶರೀರ ಇರುವುದೇ ಕೇವಲ ಪರಾರ್ಥಕ್ಕಾಗಿ. ಅಂದ್ರೆ ಈ ನನ್ನ ಕ್ಷತ್ರಿಯನ ಕರ್ತವ್ಯ ಪರಾರ್ಥಕ್ಕಾಗಿ, ಇನ್ನೊಬ್ಬರಿಗೆ ಸೇವೆ ಮಾಡ್ಲಿಕ್ಕೆ ನನ್ನ ಶರೀರ ಇರೋದು. ಶರೀರದಲ್ಲಿ ಜೀವ ಇರುವವರೆಗೂ ಇದು ಇತರರ ಸೇವೆಗಾಗಿ ಮೀಸಲು. ಇದು ಸತ್ತ ಮೇಲೆ ನಾಯಿ ನರಿಗಳು ಅಥವಾ ಕ್ರಿಮಿಗಳಿಗೆ ಆಹಾರ. ಶರೀರ ಇರೋವರೆಗೂ ಇನ್ನೊಬ್ಬರ ಸೇವೆ ಮಾಡುತ್ತೆ. ಆದರೆ ಅದು ಸತ್ತ ಮೇಲೆ, ಶರೀರ ನಾಶ ಆದ್ಮೇಲೆ ಅಥವಾ ಮರಣ ಆದ್ಮೇಲೆ ನಾಯಿ ನರಿಗಳು ಅಥವಾ ಕ್ರಿಮಿಗಳಿಗೆ ಆಹಾರ. ಅದಕ್ಕೆ ಈ ಶರೀರದ ನಂತರ ಕೆಲವರದು ಅಗ್ನಿಗೆ ಹೋಗುತ್ತೆ ಅಥವಾ ಕ್ರಿಮಿಗಳಿಗೆ ಬೂದಿ ಆಗ್ತದೆ. ಯಾರು ದಹನ ಮಾಡ್ತಾರೆ, ಶರೀರ ದಹನ ಮಾಡ್ತಾರೆ, ಅಗ್ನಿ ಕಾರ್ಯ ಮಾಡೋರಿಗೆ ಅವರ ಶರೀರ ಸುಟ್ಟು ಬೂದಿ ಆಗುತ್ತೆ. ಮತ್ತೆ ಯಾರನ್ನ ಭೂಮಿಯಲ್ಲಿ ಹೂಳ್ತಾರೆ, ಯಾರ ಶರೀರ ಮೃತದೇಹವನ್ನ ಹೂಳ್ತಾರೆ, ಆ ಶರೀರವನ್ನ ಕ್ರಿಮಿಗಳು ತಿಂದ್ಬಿಡ್ತವೆ. ಭೂಮಿ ಒಳಗಿರೋ ಕ್ರಿಮಿಗಳು ತಿಂತಾನೆ. ಅಥವಾ ಯಾವ್ದಾದ್ರು ಶರೀರ ಅಲ್ಲಿ ದಾರಿ ಆದ್ರೆ, ಅರಣ್ಯ ಪ್ರದೇಶದಲ್ಲಿ ಬಿದ್ರೆ, ಯಾರಾದ್ರೂ ಅಲ್ಲಿ ಮೃತರಾದ್ರೆ, ಹೊರಗಡೆ ಬಿದ್ದಿದ್ರೆ ನಾಯಿ ನರಿಗಳು ಆ ಶರೀರವನ್ನ ತಿಂತವೆ. ಸೊ ಅದಕ್ಕೆ ಆಹಾರ ಬೇರೆ ಇತರ ಪ್ರಾಣಿಗಳಿಗೆ ಅಥವಾ ಕ್ರಿಮಿಗಳಿಗೆ ಆಹಾರವಾಗುತ್ತೆ. ನಿತ್ಯವಲ್ಲದ ಈ ಶರೀರಕ್ಕಾಗಿ ಅಂತಹ ದೊಡ್ಡ ಸಾಮೂಹಿಕ ಹತ್ಯೆ ನಡೆದುದು ಅವನಿಗೆ ತುಂಬಾ ಖೇದವನ್ನುಂಟು ಮಾಡಿತ್ತು. ಇಂತಹವರಿಗೆ ತುಂಬಾ ಖೇದ, ಅವರಲ್ಲಿ ಈ ಏನು ಪ್ರಾಯಶ್ಚಿತ್ತ ಪ್ರಜ್ಞೆ ಅಥವಾ ಪಾಪ ಪ್ರಜ್ಞೆ ಅವರನ್ನ ಕಾಡ್ತಾ ಇತ್ತು ಅಂತ ಇಲ್ಲಿ ಹೇಳ್ತಾ ಇದೆ. ಹೀಗೆ ಯುಧಿಷ್ಠಿರ ಮಹಾರಾಜನು ಮೇಲ್ನೋಟಕ್ಕೆ ಈ ತರ ಭಾವಪರವಶನಾಗಿ ಈ ತರ ಯೋಚನೆ ಮಾಡೋದು ಅದು ಅಸ್ವಾಭಾವಿಕ ಆದ್ರೂ ಕೂಡ. ಯಾಕಂದ್ರೆ ಯುಧಿಷ್ಠಿರ ಮಹಾರಾಜ ಅವ್ರಿಗೆ ಜ್ಞಾನ ಇತ್ತು. ನನ್ನ ಕರ್ತವ್ಯ ಏನು, ನಾನು ಮಾಡ್ಬೇಕಾಗಿರುವ ನನ್ನ ಜವಾಬ್ದಾರಿ ಏನು ಅಂತ ಗೊತ್ತಿತ್ತು. ಮತ್ತೆ ಅವ್ರಿಗೆ ಗೊತ್ತಿತ್ತು ಕ್ಷತ್ರಿಯ ಧರ್ಮದಲ್ಲಿ ಒಂದು ಅನಿವಾರ್ಯ ಭಾಗ ಅಂದ್ರೆ ಯುದ್ಧ ಮಾಡೋದು. ಯಾರಿಗೂ ಯುದ್ಧ ಮಾಡ್ಲಿಕ್ಕೆ, ಇನ್ನೊಬ್ಬರನ್ನ ಕೊಲ್ಲಿಕ್ಕೆ ಮನಸ್ಸಿರೋದಿಲ್ಲ. ಆದ್ರೆ ಕರ್ತವ್ಯ ನಿರ್ವಹಣೆಗಾಗಿ, ರಾಜ್ಯದ ಸಂರಕ್ಷಣೆಗಾಗಿ ಅವರು ದುಷ್ಟಶಕ್ತಿಗಳನ್ನ ಅವರು ನಾಶ ಮಾಡ್ಲೇಬೇಕಾಗುತ್ತೆ. ಆದ್ರೆ ಇಲ್ಲಿ ಕೃಷ್ಣನ ಸಂಕಲ್ಪದಿಂದ, ಯಾಕಂದ್ರೆ ಯುಧಿಷ್ಠಿರನ ಈ ಅಜ್ಞಾನದ ಕಾರಣವಾಗಿ, ಈ ಮೋಹಪರವಶ ಆದ ಈ ಭ್ರಮೆ ಅಥವಾ ಈ ವಿಚಲಿತನಾದ ಯುಧಿಷ್ಠಿರ ಮಹಾರಾಜನಿಗೆ ಸಾಂತ್ವನ ನೀಡಿ ಅವನಿಗೆ ಈ ತಿಳಿ ಹೇಳಲು ನಿಜವಾದ ರಾಜಧರ್ಮದ ಬಗ್ಗೆ, ಮತ್ತೆ ಈ ಯುದ್ಧದ ಜರುಗುವುದರಲ್ಲಿ ಅಥವಾ ಅನೇಕ ಯೋಧರು ಹತರಾಗುವುದರಲ್ಲಿ ಅವನ ಪಾಲೇನಿಲ್ಲ, ಅವನು ಕಾರಣ ಅಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ಲಿಕ್ಕೆ ಯುಧಿಷ್ಠಿರ ಮಹಾರಾಜನಿಗೆ ಭೀಷ್ಮ ದೇವರು ಮುಂದಿನ ಅಧ್ಯಾಯದಲ್ಲಿ ಅವ್ರಿಗೆ ಬೋಧನೆ ಮಾಡ್ತಾರೆ. ಇಲ್ಲಿ ಹೆಂಗಾಗತ್ತಂದ್ರೆ ಅನೇಕರು ಹೇಳ್ತಾರೆ, ಅಲ್ಲಿರುವ ನೆರೆದವರು ಇದು ನೀನ್ ತಪ್ಪಲ್ಲ ಅಂತ ಹೇಳಿದ್ರು ಕೂಡ ಯುಧಿಷ್ಠಿರ ಮಹಾರಾಜ ಮನವರಿಕೆ ಆಗುದಿಲ್ಲ, ಅವನಿಗೆ ಅದು ಸಾಂತ್ವನ ಆಗುದಿಲ್ಲ. ಕೃಷ್ಣ ಸ್ವಯಂ ನೋಡಿ, ಕೃಷ್ಣ ಎಲ್ಲ ಜ್ಞಾನ ಭಗವಂತನಿಂದ ಬಂದಿದ್ದು, ಮತ್ತೆ ಎಲ್ಲರಿಗೂ ಸಂಪೂರ್ಣ ಜ್ಞಾನವನ್ನ ನೀಡೋದೇ ಕೃಷ್ಣ. ಮತ್ತೆ ಯಾರನ್ನ ಕೃಷ್ಣ ಸಂತೈಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಅವರು ಇನ್ನೊಬ್ಬರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ಕೃಷ್ಣನಿಂದಲೇ ಅವರಿಗೆ ಸಾಂತ್ವನ ಅಥವಾ ಅವರಿಗೆ ಸಮಾಧಾನ ನೀಡಲು ಕೃಷ್ಣ ಸಮರ್ಥನಾದ್ರೂ ಕೂಡ ಈ ಸನ್ನಿವೇಶದಲ್ಲಿ ಕೃಷ್ಣನೇ ಯುಧಿಷ್ಠಿರ ಮಹಾರಾಜನಿಗೆ ಸಾಂತ್ವನ ಹೇಳಿದ್ರು ಕೂಡ, ಕೃಷ್ಣನೇ ಸ್ವಯಂ ಆಗಿ ಸಾಂತ್ವನ ಹೇಳಿದ್ರು ಕೂಡ
ಯುಧಿಷ್ಠಿರ ಮಹಾರಾಜನಿಗೆ ಸಮಾಧಾನ ಆಗೋದಿಲ್ಲ. ತನ್ನ ಈ ಗೊಂದಲಕ್ಕೆ, ತನ್ನ ಈ ಪಾಪ ಪ್ರಜ್ಞೆಗೆ ಅವರಿಗೆ ಶಾಂತಿ ಅಥವಾ ಸಮಾಧಾನ ಸಿಗೋದಿಲ್ಲ. ಹಾಗಾಗಿ ಕೃಷ್ಣನೇ ಅವನನ್ನ ಭೀಷ್ಮ ದೇವರ ಮುಂದೆ ಇನ್ನ ಅವರು ಇದು ಶರ ಶರ ಏನಂತಾರೆ, ಇದರ ಬಾಣಗಳ ಹೊದಿಕೆ ಮೇಲೆ ಅದು ಇನ್ನ ಮಲಗಿರ್ತಾರೆ, ಇನ್ನ ಶರೀರ ತ್ಯಾಗ ಮಾಡಿರಲ್ಲ ಭೀಷ್ಮದೇವರು. ಅವರ ಮುಂದೆ ಕರ್ಕೊಂಡೋಗಿ ಆವಾಗ ಅವ್ರಿಗೆ ದಯವಿಟ್ಟು ಯುಧಿಷ್ಠಿರನಿಗೆ ಈ ಗೊಂದಲದಿಂದ ಅವ್ರಿಗೆ ಪರಿಹಾರ ನೀಡಿ, ಅವರಿಗೆ ಸಾಂತ್ವನ ನೀಡಿ ಅಂತ ಅವ್ರ ಮುಂದೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಭೀಷ್ಮದೇವರ ಮಹಿಮೆಯನ್ನ ಜಗತ್ತಿಗೆ ತೋರಿಸ್ಲಿಕ್ಕೆ, ಮತ್ತೆ ಭೀಷ್ಮದೇವರ ಜ್ಞಾನವನ್ನ ಇನ್ನೊಬ್ಬರಿಗೆ ಅದರಿಂದ ಜ್ಞಾನ ಎಲ್ರಿಗೂ ಪ್ರಸಾರ ಮಾಡ್ಲಿಕ್ಕೆ, ಮತ್ತೆ ಯುಧಿಷ್ಠಿರ ಮಹಾರಾಜನಿಗೆ ಈ ಮೂಲಕ ಭೀಷ್ಮದೇವರಿಂದ ಬೋಧನೆ ಮಾಡಿಸ್ಲಿಕ್ಕೆ ಭಗವಂತ ಅವನ ಸಂಕಲ್ಪದಿಂದ ಈ ತರ ಅವರು ಭ್ರಮಿತರಾಗಿದ್ದು ನೋಡ್ಬೋದು. ಅರ್ಜುನನ ಸನ್ನಿವೇಶ ಮತ್ತೆ ಹೀಗೆ ಭಕ್ತರ, ವಿಶೇಷವಾಗಿ ಪರಿಶುದ್ಧ ಭಕ್ತರ ಜೀವನದಲ್ಲಿ ಇಂಥ ಒಂದು ಅಸಹಜ ಒಂದು ಏನು ಸನ್ನಿವೇಶ ಮತ್ತು ತುಂಬಾ ಮುಜುಗರ ತರುವಂತ ಅಸ್ವಾಭಾವಿಕವಾದ ಅನಿರೀಕ್ಷಿತವಾದ ಈ ತರ ಒಂದು ಸಂದರ್ಭ ಅವರು ಸೃಷ್ಟಿಯಾಗೋದು ಕೇವಲ ಭಗವಂತನ ಸಂಕಲ್ಪದಿಂದ ಮಾತ್ರ ಅಂತ ನಾವು ತಿಳ್ಕೊಬೇಕು. ಅರ್ಜುನ ಒಂದು ಉದಾಹರಣೆ. ಮತ್ತೆ ಪರೀಕ್ಷಿತ್ ಮಹಾರಾಜರು ಅವರ ಇಂತಹ ವರ್ತನೆ, ಈ ಭಾಗವತ ಬಂದಿದ್ದೇ ಪರೀಕ್ಷಿತ್ ಮಹಾರಾಜರ ಆ ಒಂದು ಸನ್ನಿವೇಶದಿಂದ. ಒಬ್ಬ ಸುಸಂಸ್ಕೃತ ರಾಜನಾದ ಪರೀಕ್ಷಿತ್ ಮಹಾರಾಜ ತುಂಬಾ ಯಾಕಂದ್ರೆ ಪಾಂಡವರೇ ಖುದ್ದಾಗಿ ಅವರ ಮೊಮ್ಮಗನಾದ ಅವ್ರ ತಂದೆ ತೀರ್ಕೊಂಡಿದ್ರು. ಸೊ ಒಬ್ಬನೇ ಕೊನೆಯ ಮಗು ಪರೀಕ್ಷಿತ್ ಮಹಾರಾಜ. ಸೊ ಅವರ ತಾತಂದಿರು ಯುಧಿಷ್ಠಿರ, ಅರ್ಜುನ, ಭೀಮ ತಾತಂದಿರೇ ಖುದ್ದಾಗಿ ಅವರ ಪೋಷಣೆ ಮಾಡಿರ್ತಾರೆ. ಆರಂಭದಲ್ಲಿ ಅವರಿಗೆ ತರಬೇತಿ ನೀಡಿರ್ತಾರೆ. ಸುಸಂಸ್ಕಾರವನ್ನ ಪರೀಕ್ಷಿತ್ ಮಹಾರಾಜನಿಗೆ ಯುಧಿಷ್ಠಿರ ಮಹಾರಾಜ ಮತ್ತು ಇತರ ಸ್ವಲ್ಪ ಪಾಂಡವರು ನೀಡಿರ್ತಾರೆ. ಸೊ ಹಾಗಾಗಿ ಆ ಪರಿವಾರದಿಂದ ಆ ಒಳ್ಳೆ ಮನೆತನ ಪಾಂಡವರ ವಂಶಜನಾಗಿ ಮತ್ತು ಆ ಸುಸಂಸ್ಕೃತಿಯುಳ್ಳ ರಾಜನಾಗಿ ರಾಜರ್ಷಿಯಾದ ಪರೀಕ್ಷಿತ್ ಮಹಾರಾಜರು ಇಂತಹ ಒಂದು ವರ್ತನೆ ಮಾಡ್ತಾರೆ. ಹೀಗೆ ಅವರು ಕ್ರೋಧ ಪರವಶರಾಗಿ ಒಬ್ಬ ಋಷಿಗಳಿಗೆ ವಿಪರೀತವಾದ ಇಷ್ಟೊಂದು ದುರ್ವರ್ತನೆ ಮಾಡ್ತಾರೆ ಅಥವಾ ಅವಮಾನ ಮಾಡ್ತಾರೆ ಅನ್ನೋದು ಅಸ್ವಾಭಾವಿಕ, ಸಾಧ್ಯವೇ ಇಲ್ಲ. ಅವ್ರು ಎಷ್ಟು ಸಂಸ್ಕೃತಿ ಇತ್ತಂದ್ರೆ ಎಷ್ಟೇ ಬಾಯಾರಿಕೆ ಪ್ರಾಣ ಹೋಗೋ ಮಟ್ಟಕ್ಕೂ ಬಾಯಾರಿಕೆ ಕೂಡ ಅವರ ಸುಸಂಸ್ಕೃತಿಯ ಪ್ರಕಾರ ಅವರು ಒಬ್ಬ ಋಷಿಮನಿಗೆ ಅವಮಾನ ಮಾಡೋದು, ಅವರಿಗೆ ನಿಂದನೆ ಮಾಡೋದು ಸಾಧ್ಯವಿಲ್ಲ ಅವರ ಸ್ವಭಾವದ ಪ್ರಕಾರ. ಇನ್ನಿವರೆಗೂ ಆಗಿಲ್ಲ. ಅಲ್ಲಿಯವರೆಗೂ ಆ ಘಟನೆ ಆಗುವವರೆಗೂ ಯಾವತ್ತೂ ಪರೀಕ್ಷಿತ್ ಮಹಾರಾಜರು ಇನ್ನೊಬ್ಬರಿಗೆ ಸಾಧುಗಳಿಗೆ, ವಿಶೇಷವಾಗಿ ಬ್ರಾಹ್ಮಣರಿಗೆ ಅವರು ಅವಮಾನ ಮಾಡಿದ್ದು ಇತಿಹಾಸದಲ್ಲಿ ಯಾವುದೇ ಘಟನೆ ಆಗಿಲ್ಲ. ಆದ್ರೆ ಆ ಕ್ಷಣ ಅವರು ಆ ಕ್ರೋಧದಿಂದ ಅದು ಒಂದು ಭಗವತ್ ಪ್ರೇರಣೆಯಿಂದಲೇ ಹಾಗೆ ಅವರು ವರ್ತಿಸಿದ ಕಾರಣವಾಗಿ ಅವ್ರಿಗೆ ಶಾಪ ಆಯಿತು. ಅದು ಶಾಪದಿಂದ ಅವರು ಹೇಗೆ ಪ್ರತಿಕ್ರಿಯಿಸಿದ್ರು, ಶಾಪ ಆಗಿದೆ, ಮರಣ ನಿಶ್ಚಿತವಾಗಿದೆ. ಅವ್ರು ಬೇಕಿದ್ರೆ ಅವರು ಅದನ್ನ ಶಾಪವನ್ನ ರಿವರ್ಸ್ ಮಾಡ್ಬೋದಿತ್ತು, ಅದನ್ನ ತಪ್ಪಿಸ್ಬೋದಿತ್ತು. ಶಾಪದಿಂದ ತಮ್ಮ ಶಕ್ತಿಯಿಂದ, ತಮ್ಮ ಆಚರಣೆಗಳಿಂದ ಅವರು ತಪ್ಪಿಸ್ಬೋದಿತ್ತು. ಆದ್ರೆ ಅವರು ಆ ಮಾರ್ಗವನ್ನು ಹಿಡಿಲಿಲ್ಲ. ಅವರು ಅದನ್ನು ಸ್ವೀಕರಿಸಿದ್ರು. ಮರಣ ಬಂದಿದೆ, ಇದು ಭಗವಂತನ ಸಂಕಲ್ಪ ಅನ್ಕೊಂಡು ಅದಕ್ಕೆ ತಾವೇ ಜವಾಬ್ದಾರರಾಗಿದೆ. ಅವರು ವಾಪಸ್ ಹೋಗ್ತಾರೆ, ಹೇಳ್ಬಿಡ್ತಾರೆ. ನಾನು ನೋಡ್ತೇವೆ ಭಾಗವತಲ್ಲಿ ಮುಂದಿನ ಭಾಗದಲ್ಲಿ ಬರುತ್ತೆ. ಯಾವಾಗ ಈ ಅಪರಾಧ ಅವರಿಂದ ಜರುಗುತ್ತೆ, ಅವರು ಅರಮನೆ ಕಡೆ ಹೋಗ್ತಾ ಇರ್ತಾರೆ, ಅವ್ರ ಮನಸ್ಸಲ್ಲಿ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ. ನನ್ನಿಂದ ಯಾಕೆ ಇಂತಹ ಘೋರ ಅಪರಾಧ ಆಯ್ತು, ನಾನು ಹೀಗೆ ಮಾಡಬಾರ್ದಿತ್ತು. ಹೀಗೆ ಋಷಿಗಳು ಅವರು ನಿಜವಾಗಿಯೂ ಅವ್ರ ಧ್ಯಾನದಲ್ಲಿದ್ರು, ನಾನೇ ಅವರನ್ನ ಅವಮಾನಿಸಿದೆ, ಅವರ ಕೊಳ್ಳ ಮೇಲೆ ಈ ಮೃತವಾದ ಸರ್ಪವನ್ನು ನಾನು ಹಾಕ್ಬಾರ್ದಿತ್ತು, ನನ್ನಿಂದ ತಪ್ಪಾಯ್ತು, ನನ್ನಿಂದ ಲೋಪ ಆಯ್ತು. ಮತ್ತೆ ಅವಾಗ ಹೇಳ್ತಾರೆ, ಏನೇ ಬರೋದಿದ್ರು ಇದರಿಂದ ಪರಿಣಾಮ ಅಂತೂ ನಿರೀಕ್ಷಿತ. ಯಾಕಂದ್ರೆ ಬ್ರಾಹ್ಮಣರು ಅಪರಾಧ ಆಗಿದೆ ಅಂದ್ರೆ ಅದರ ಅಪರಾಧದ ಏನು ಫಲ ಇದೆ, ಅದರಿಂದ ಶಿಕ್ಷೆ ಏನಾಗ್ಲಿಕ್ಕಿದೆ, ಅದರ
ಫಲ ಅಂತೂ ಅದು ಫಲಿಸುತ್ತೆ. ಅದು ಸುಮ್ಮನೆ ನಮ್ಮನ್ನ ಬಿಡಲ್ಲ. ಯಾವುದೇ ವ್ಯಕ್ತಿ, ವಿಶೇಷವಾಗಿ ಬ್ರಾಹ್ಮಣರ ಪ್ರತಿ ನಾವು ಬ್ರಾಹ್ಮಣರ ಪ್ರತಿ ಅಪರಾಧ ಮಾಡಿದ್ರೆ ಅದರ ಶಿಕ್ಷೆ ಅಥವಾ ಅದರ ಪ್ರತಿಫಲ ಅದಕ್ಕೆ ಆಗ್ಲೇಬೇಕು. ಅದಕ್ಕೆ ಸಿದ್ಧನಾಗಿದ್ದವನು, ಮೆಂಟಲಿ, ಮಾನಸಿಕವಾಗಿ ಅವರು ತಯಾರಾಗಿದ್ರು. ಏನೇ ಎಂತಹ ದುರಂತ ಬಂದ್ರೂ ಪರವಾಗಿಲ್ಲ, ಆದ್ರೆ ಇದು ನನಗೆ ಮಾತ್ರ ಸೀಮಿತವಾಗಿರ್ಲಿ, ಈ ಶಿಕ್ಷೆ, ಇದರ ಪರಿಣಾಮ ನನಗೆ ಮಾತ್ರ ಇರಲಿ. ಇದರಲ್ಲಿ ಯಾವ ರೀತಿಯಲ್ಲೂ ಕಾರಣರ ಭಾಗವಹಿಸದೇ ಇರುವ, ಇದಕ್ಕೆ ಸಂಬಂಧ ಇಲ್ಲದೆ ಇರುವ ನನ್ನ ಪರಿವಾರಕ್ಕೆ, ನನ್ನ ರಾಜ್ಯಕ್ಕೆ, ನನ್ನ ಪ್ರಜೆಗಳಿಗೆ ಇದರ ಪ್ರಭಾವ ಬೀರದೇ ಇರಲಿ. ಕೆಲವೊಮ್ಮೆ ಆಗುತ್ತೆ, ರಾಜರು ಮಾಡೋ ಲೋಪದಿಂದ ಇಡೀ ರಾಜ್ಯವೇ ಕಷ್ಟ ಅನುಭವಿಸುವಂತ ಸಂದರ್ಭ ಬರುತ್ತೆ. ಈಗ ರಾಜನ ಏನಾದ್ರೂ ಒಂದು ಅಪರಾಧ ಮಾಡಿದ್ರೆ, ಅವನಿಂದ ಏನಾದ್ರೂ ಏನೋ ಅಪಚಾರವಾದ್ರೆ, ಕೆಲವೊಮ್ಮೆ ಇಡೀ ರಾಜ್ಯವೇ ಒಂದು ಏನು ವಿಪರೀತ ಆ ಕಾರಣವನ್ನ, ಆ ಶಾಪದ ಫಲವನ್ನ ಅವರು ಅನುಭವಿಸುವ ಒಂದು ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಒಂದು ಉದಾಹರಣೆ ಅಂದ್ರೆ ರೋಮಪಾದ ಮಹಾರಾಜರು, ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ರೋಮಪಾದ ಮಹಾರಾಜರ ಅವರ ರಾಜ್ಯದಲ್ಲಿ ಒಮ್ಮೆ ತೀವ್ರವಾದ ಬರಗಾಲ, ತುಂಬಾ ವಿಪರೀತವಾದ ಬರಗಾಲ ಬರುತ್ತೆ. ಆ ಬರಗಾಲ ಬಂದಾಗ ಅವರು ತಮ್ಮ ರಾಜಪುರೋಹಿತರನ್ನ, ಬ್ರಾಹ್ಮಣರನ್ನ ಕರೆಸಿ ಅವರು ಸಮಾಲೋಚನೆ ಮಾಡ್ತಾರೆ. ಯಾಕೆ ಹಿಂಗಾಯ್ತು, ಯಾಕೆ ಇಷ್ಟೊಂದು ತೀವ್ರವಾದ ಬರಗಾಲ ಬಂದಿದೆ ಅಂತ ಅವರಲ್ಲಿ ಪ್ರಶ್ನೆ ಮಾಡಿದಾಗ ಅಲ್ಲಿ ಬ್ರಾಹ್ಮಣರು ಹೇಳ್ತಾರೆ, ನಿಮ್ಮ ಪರಿವಾರದಲ್ಲಿ ಯಾರೋ ನಿಮ್ಮ ಪೂರ್ವಜರಿಂದ ಆಗಿರುವ ಒಂದು ಲೋಪದಿಂದ, ಅವರ ಎಸಗಿರುವ ಒಂದು ತಪ್ಪಿನಿಂದ ಇಡೀ ರಾಜ್ಯಕ್ಕೆ ಈ ಬರಗಾಲ ಬಂದಿದೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಬೆಂಗಾಲಿಯಲ್ಲಿ ಒಂದು ಗಾದೆ ಮಾತಿದೆ, ರಾಜೇರ ದೋಷ ರಾಜ್ಯ ನಷ್ಟ. ರಾಜನು ದೋಷ ಮಾಡಿದ್ರೆ, ರಾಜನ ಏನಾದ್ರೂ ತಪ್ಪು ಮಾಡಿದ್ರೆ ಇಡೀ ರಾಜ್ಯವೇ ನಷ್ಟ ಆಗುತ್ತಂತೆ. ಇಡೀ ರಾಜ್ಯವೇ ಅದರ ಪರಿಣಾಮವನ್ನ ಅದು ಅನುಭವಿಸ್ಬೇಕಾಗತ್ತೆ. ಅವರೆಲ್ಲರೂ ಶಿಕ್ಷೆಗೆ ಒಳಗಾಗ್ತಾರೆ. ರಾಜೇರ ದೋಷ ರಾಜ್ಯ ನಷ್ಟ. ಅದಕ್ಕೆ ಪರೀಕ್ಷಿತ ಮಹಾರಾಜ ಹೇಳ್ತಾನೆ, ದಯವಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಏನಂದ್ರೆ, ನನಗೆ ಮಾತ್ರ ಈ ಶಿಕ್ಷೆ ನನಗೆ ಸೀಮಿತವಾಗಿರ್ಲಿ. ಇದೇನೇ ಬಂದ್ರು, ನನ್ನ ಮೃತ್ಯು ಆದ್ರೂ ಕೂಡ ಪರವಾಗಿಲ್ಲ, ನನಗೆ ಎಂತ ಶಿಕ್ಷೆ ಆದ್ರೂ ಕೂಡ ನನಗೆ ಮಾತ್ರ ಅನ್ವಯಿಸ್ಲಿ, ನನ್ನ ಪರಿವಾರಕ್ಕಾಗ್ಲಿ, ನನ್ನ ರಾಜ್ಯಕ್ಕೆ, ನನ್ನ ಪ್ರಜೆಗಳಿಗೆ ನನ್ನ ಈ ಅಪರಾಧದ ಪ್ರತಿಫಲ ಅಥವಾ ಪರಿಣಾಮ ಅವ್ರ ಮೇಲೆ ಬೇಡ ಅಂತ ಅವ್ರು ಮಾನಸಿಕವಾಗಿ ಸಿದ್ಧವಾಗಿರ್ತಾರೆ. ನನ್ನ ಸರ್ವನಾಶ ಆದ್ರೂ ಕೂಡ ನಾನು ಅದಕ್ಕೆ ಮಾನಸಿಕವಾಗಿ ಸಿದ್ಧನಾಗಿದ್ದೇನಂತ ಅವ್ರ ತಯಾರಿ ಮಾಡ್ಕೊಂಡೆ ಅವ್ರ ಅರಮನೆಯಡಿಗೆ ನಡೀತಾ ಹೋಗ್ತಾರೆ. ಅದೇ ಸ್ವಲ್ಪ ಹೊತ್ತಲ್ಲೇ ಅವರಿಗೆ ಸುದ್ದಿ ಬರುತ್ತೆ, ಹಿಂಗೆ ಬ್ರಾಹ್ಮಣ ಕುಮಾರ ಅವರ ಪುತ್ರ ನಿಮಗೆ ಶಾಪ ನೀಡಿದ್ದಾನೆ, 7 ದಿನದಲ್ಲಿ ನಿಮ್ಮ ಮೃತ್ಯು ಆಗುತ್ತೆ ಅಂತ. ಸೊ ಅದನ್ನ ಅವರು ಈ ಅವಕಾಶ ಅಂತ ಸದುಪಯೋಗಗೊಳಿಸೋರು. ಯಾರಾದ್ರೂ ಬೇರೆಯವರಾದ್ರೆ ದುರಂತ ಆಗಿರೋದು, ಅಯ್ಯೋ ನನಗೆ ಮೃತ್ಯು ಆಯ್ತು, ನಾನು ಸಾಯ್ತೇನಂತ ಅವ್ರು ತುಂಬಾ ವಿಚಲಿತರಾಗೋರು, ದುಃಖ ಪರವಶರಾಗೋರು. ಆದ್ರೆ ಪರೀಕ್ಷಿತ್ ಮಹಾರಾಜ ಇದನ್ನ ಸ್ವೀಕಾರ ಮಾಡಿದ್ರು. ಹೌದು, ಇದು ಶಿಕ್ಷೆ ನನಗೆ ಆಗ್ಬೇಕಾದಿದ್ದು, ನಾನು ಮಾಡಿದ ಅಪರಾಧ, ಇದು ತಕ್ಕ ಶಾಸ್ತಿ ಅಂತ ಅವರು ಸ್ವೀಕಾರ ಮಾಡಿ ಅದನ್ನ ಯಾವ ರೀತಿಯಲ್ಲಿ ತಗೊಂತಾರೆ ಅಂದ್ರೆ, ನಾನು ಅಂತಿಮವಾಗಿ ನಾನು ಯಾವ ರೀತಿಯಲ್ಲಿ ಯಾವ ತರ ನಾನು ಶರೀರ ತ್ಯಾಗ ಮಾಡ್ಬೇಕನ್ನೋದನ್ನ ಅವರು ನಿರ್ಧಾರ ಮಾಡ್ಕೊಳ್ತಾರೆ. ಅಂದ್ರೆ ಭಗವತ್ ಸ್ಮರಣೆಯಲ್ಲಿ ಭಗವಂತನ ದಿವ್ಯ ಲೀಲೆಗಳ ಶ್ರವಣ ಮಾಡುತ್ತಾ ನಾನು ಶರೀರ ತ್ಯಾಗ ಮಾಡ್ತೇನೆ, ಈ ಶಾಪವನ್ನ ಸ್ವೀಕಾರ್ತೇನೆ ಅಂತ ಅವರು ಆ ಮೂಲಕ ಅವರು ಹೇಳ್ತಾರೆ. ಅಂದ್ರೆ ಇಲ್ಲಿ ನಾ ಹೇಳ್ತಾ ಇರೋ ವಿಷಯ ಅಂದ್ರೆ, ಇಂತಹ ಒಂದು ಅಸ್ವಾಭಾವಿಕ ವರ್ತನೆ, ಇಂತಹ ಒಂದು ಇದೇನು ಈ ಮುಜುಗರ ತರುವಂತ ಅಥವಾ ಇಂತಹ ಸನ್ನಿವೇಶ ಸೃಷ್ಟಿಯಾಗೋದು ಭಗವಂತನ ಸಂಕಲ್ಪದಿಂದ. ಅರ್ಜುನನ ಅಜ್ಞಾನ, ಪರೀಕ್ಷಿತ ಮಹಾರಾಜರ ಅಂತಹ ಆ ಅಪರಾಧ ವರ್ತನೆ, ಅಥವಾ ಬ್ರಾಹ್ಮಣ ಪ್ರತಿ ಅಂತಹ ದುರ್ವರ್ತನೆ, ಈ ಅವಮಾನ ಮಾಡಿದ್ದು, ಮತ್ತೆ ಇಲ್ಲಿ ಯುಧಿಷ್ಠಿರ ಮಹಾರಾಜ ಅಜ್ಞಾನದಲ್ಲಿ ಇದ್ದಂತೆ ಕಾಣುವುದು, ಅಜ್ಞಾನದಲ್ಲಿ ಆ ಲಕ್ಷಣಗಳನ್ನ ಅವರು ತೋರ್ಪಡೋದು ಅಥವಾ ಲಕ್ಷಣಗಳನ್ನ ಅವರಲ್ಲಿ ಕಾಣೋದು, ಇದು ಭಗವಂತನ ಸಂಕಲ್ಪ. ಮತ್ತೆ ಭಕ್ತರ ಜೀವನದಲ್ಲಿ ಕೂಡ ನಾವು ನೋಡ್ಬೋದು, ಕೆಲವೊಮ್ಮೆ ಅನೇಕ ತರ ಇಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಅವರಿಂದ ಏನೋ ಒಂದು ಲೋಪ ಆಯ್ತು ಅಥವಾ ಒಂದು ಮಿಸ್ಟೇಕ್ ಆಯ್ತು ಅಂತ ಅನ್ಸುತ್ತೆ. ಆದ್ರೆ ಆ ಮೂಲಕ ಭಗವಂತನು ಆ ಭಕ್ತರಿಗೆ ಒಂದು ಪಾಠವನ್ನ ಕಲಿಸ್ಲಿಕ್ಕೆ ಅಥವಾ ಅವರ ಶುದ್ಧೀಕರಣಕ್ಕೋಸ್ಕರ ಕೆಲವೊಮ್ಮೆ ಇಂಥ ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಾರೆ. ಈಗ ಸಾಮಾನ್ಯವಾಗಿ ನೋಡ್ಬೇಕಂದ್ರೆ ಇಡೀ ಜಗತ್ತಲ್ಲಿ ಎರಡು ಮುಖ್ಯವಾದ ಒಂದು ಮನೋವೃತ್ತಿ, ಒಂದು ಶೋಕ, ಇನ್ನೊಂದು ಮೋಹ, ಆಸಕ್ತಿ. ಶೋಕ, ಮೋಹ. ಒಂದು ಬಯಸೋದು, ಹ್ಯಾಂಕರಿಂಗ್ ಅಂಡ್ ಲೆಮೆಂಟೇಶನ್.
ಲ್ಯಾಮೆಂಟೇಶನ್. ನಾವು ಏನೋ ಒಂದು ಬಯಸ್ತೇವೆ, ಬಯಸಿ ಅದು ಸಿಗದೇ ಇದ್ರೆ ನಾವು ಅದಕ್ಕೆ ಒಂದು ಇದದ್ದು ಏನು ಶೋಕದಲ್ಲಿ ಇರ್ತಾರೆ. ಬಹುತೇಕ ಜನ ಈ ಶೋಕ ಮತ್ತು ಮೋಹದಲ್ಲಿ ಇರ್ತಾರೆ. ಶೋಕ ಮೋಹ ಭಯಾಪಹ. ಯಾವತ್ತು ಶೋಕ ಮೋಹ, ಹಿಂದೆ ಆಗಿದ್ದನ್ನ ಅದ್ರ ಬಗ್ಗೆ ಕೊರಗೋದು. ಹಂಗಾಯ್ತು ಹಿಂಗಾಯ್ತು, ಹಿಂಗಾಗಬಾರ್ದಿತ್ತು, ನನ್ನಿಂದ ಆಯ್ತು, ಅವರಿಂದ ಆಯ್ತು ಅಂತ ಇದು ಇನ್ನೊಬ್ಬರ ಮೇಲೆ ದೋಷ ಆರೋಪಣೆ ಮಾಡೋದು, ಅಥವಾ ತನ್ನ ಮೇಲೆ ತಾನೇ ದೋಷ ಆರೋಪಣೆ ಮಾಡ್ಕೊಳ್ಳೋದು. ಮತ್ತೆ ಮೋಹ ಹಂಬಲಿಸೋದು ಮತ್ತೆ ಶೋಕಪರ, ಇದು ಶೋಕ ಮೋಹ. ಇದು ಸಾಮಾನ್ಯವಾದ ಭೌತಿಕ ಪ್ರವೃತ್ತಿ, ಭೌತಿಕ ಮನೋವೃತ್ತಿ. ಭೌತಿಕ ಎಲ್ಲರಿಗೂ ಈ ಭೌತಿಕ ಮನೋವೃತ್ತಿಯಲ್ಲಿ ಇರ್ತಾರೆ, ಶೋಕ ಮೋಹದಲ್ಲಿ. ನಾವು ಕೂಡ ಭಕ್ತರಾದವರು ಕೂಡ ನಾವು ಶುದ್ಧೀಕರಣ ಆಗ್ತಾ ಇರ್ತೇವೆ. ಆದ್ರೂ ಕೂಡ ನಮ್ಮಲ್ಲಿ ಇನ್ನು ಸಂಪೂರ್ಣ ಪರಿಪಕ್ವ ಆಗುವವರೆಗೂ, ನಮ್ಮ ಹೃದಯ ಪರಿವರ್ತನೆ ಮತ್ತೆ ಚಿತ್ತಶುದ್ಧಿ ಆಗುವವರೆಗೂ ನಮ್ಮಲ್ಲಿ ಕೂಡ ನಮ್ಮ ಜೀವನದಲ್ಲಿ ಕೆಲವು ವಿಷಯಗಳ ಬಗ್ಗೆ ನಮಗೂ ಕೂಡ ಇಂತಹ ಶೋಕ ಮತ್ತು ಮೋಹದ ಈ ಭ್ರಮೆ ಇರ್ಬೋದು. ಅದರಿಂದ ನಾವು ಬಳಲ್ತಾ ಇರ್ತೇವೆ. ಅಯ್ಯೋ, ನನ್ನ ಜೀವನದಲ್ಲಿ ಹಂಗಾಯ್ತು, ಅಥವಾ ಈ ತರ ಆಯ್ತು, ಈಗ ಆಗ್ಬಾರ್ದಿತ್ತು, ಆದ್ರೆ ಅವ್ರ ಕಾರಣ, ಇವ್ರ ಕಾರಣ, ನಾನ್ ಕಾರಣ ಅಂತ ಇದು ಇನ್ನೊಬ್ಬರಿಗೆ ದೋಷಿಸೋದು, ಇನ್ನೊಬ್ಬರನ್ನ, ಅಥವಾ ತಮ್ಮನ್ನು ತಾವು ದೋಷಿಸ್ಕೊಳ್ಳೋದು, ಇದು ಪ್ರವೃತ್ತಿ ಇರುತ್ತೆ. ಇದರಿಂದ ಪೀಡಿತರಾಗ್ತಾರೆ, ಇದರಿಂದ ದುಃಖಿತರಾಗ್ತಾರೆ. ಇದರಿಂದ ಪರಿಹಾರ, ಈ ಶೋಕ ಮತ್ತು ಮೋಹದಿಂದ ಪರಿಹಾರ ಏನಂದ್ರೆ ಭಕ್ತಿ ಸೇವೆ. ಅದಕ್ಕೆ ಶ್ರೀಮದ್ ಭಾಗವತದ ಪೂರ್ವದ 7ನೇ ಅಧ್ಯಾಯದಲ್ಲಿ ಒಂದು ಪ್ರಸಿದ್ಧ ಶ್ಲೋಕ ಇದೆ. ಯಸ್ಯಾಂ ವೈ ಶ್ರೂಯಮಾನಾಯಾಂ ಕೃಷ್ಣೇ ಪರಮ ಪುರುಷ ಭಕ್ತಿ ಉತ್ಪದ್ಯತೆ ಪುಂಸ ಶೋಕ ಮೋಹ ಭಯಾಪಹ. ಅಂದ್ರೆ ಯಾರು ಭಗವಂತನ ಪವಿತ್ರ ನಾಮ ಮತ್ತು ಭಗವಂತನ ಪವಿತ್ರ ಲೀಲೆಗಳ ಕುರಿತು ಶ್ರವಣ ಮಾಡ್ತಾರೆ, ಯಸ್ಯಾಂ ವೈ ಶ್ರೂಯಮಾನಾಯಾಂ ಕೃಷ್ಣೇ ಪರಮ ಪುರುಷನಾದ ಭಗವಾನ್ ಶ್ರೀ ಕೃಷ್ಣನ ಕುರಿತಾದ ಶ್ರವಣ ಕೀರ್ತನ ಮಾಡ್ತಾರೆ. ಆ ಶ್ರವಣ ಕೀರ್ತನ ಮೂಲಕ ಯಸ್ಯಾಂ ವೈ ಶ್ರೂಯಮಾನಾಂ ಕೃಷ್ಣೇ ಪರಮ ಪುರುಷ ಭಕ್ತಿ ಉತ್ಪತ್ತತೆ, ಅವರ ಹೃದಯದಲ್ಲಿ ಈ ಭಕ್ತಿ ಭಾವ ಜಾಗೃತವಾಗುತ್ತೆ. ಭಕ್ತಿ ಉತ್ಪತ್ತತೆ ಪುಂಸ ಶೋಕ ಮೋಹ ಭಯಾಪಹ. ಅಂದ್ರೆ ಅವರ ಹೃದಯದಲ್ಲಿರುವ ಆ ಶೋಕ ಮತ್ತು ಮೋಹ ತಂತಾನೆ ಅದು ನಾಶವಾಗುತ್ತೆ. ಹಾಗೆ ನಾವು ಈ ಶೋಕ ಮತ್ತು ಮೋಹದಿಂದ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ. ಇದು ಬ್ರಹ್ಮಭೂತ, ಯಾರು ಆಧ್ಯಾತ್ಮಿಕ ಸ್ತರದಲ್ಲಿ ಇದ್ದಾರೆ ಅದ್ರ ಲಕ್ಷಣ ಏನು, ಹೇಗೆ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಸ್ತರದಲ್ಲಿ ಇದ್ದಾನಂತ ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾರು ಈ ಶೋಕ ಮತ್ತು ಮೋಹ ಈ ಆಕಾಂಕ್ಷೆಯಿಂದ ಯಾರು ಮುಕ್ತರಾಗಿರ್ತಾರೆ, ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ. ಈ ಶೋಕ ಮತ್ತು ಆಕಾಂಕ್ಷೆ, ಒಂದು ಹಂಬಲಿಸೋದು, ಬಯಸೋದು ಯಾವುದೇ ಭೌತಿಕ ವಸ್ತುವನ್ನ ಅದು ಸಿಗದೇ ಇದ್ರೆ ಅವರು ಶೋಕ ವ್ಯಕ್ತಪಡಿಸೋದು, ಅದರಿಂದ ದುಃಖಿತರಾಗೋದು, ಶೋಕ ಮೋಹ ಭಯಾಪ. ಇದರಿಂದ ಮುಕ್ತರಾಗ್ಲಿಕ್ಕೆ ಅದು ಒಂದೇ ಮಾರ್ಗ. ಅಂದ್ರೆ ನಮ್ಮ ಆಧ್ಯಾತ್ಮಿಕ ಪ್ರಗತಿ, ನಮ್ಮ ನಿತ್ಯ ಹರೇ ಕೃಷ್ಣ ಜಪ, ಮತ್ತೆ ಭಗವದ್ಗೀತಾ ಭಾಗವತ ಶ್ರವಣ, ಮತ್ತೆ ಭಕ್ತರ ಸೇವೆ, ಭಕ್ತರ ಸಂಘ, ಈ ಮೂಲಕ ನಾವು ಕ್ರಮೇಣವಾಗಿ ಈ ಶೋಕ ಮೋಹದ ಈ ಭಾವ ಪರವಶದಿಂದ ನಾವು ಹೊರಗೆ ಬರ್ಬೋದು. ಇಲ್ಲದೆ ಇದ್ರೆ ಈ ಶೋಕ ಮೋಹದಲ್ಲೇ ನಾವು ಕೊರಗಬೇಕಾಗುತ್ತೆ. ಮತ್ತೆ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಕೂಡ ಇದರಿಂದ ಕುಂಠಿತವಾಗುತ್ತೆ. ದಯವಿಟ್ಟು ಮ್ಯೂಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಯುಧಿಷ್ಠಿರ ಮಹಾರಾಜರ ಈ ಭ್ರಮೆಯ ಮೂಲಕ ನಮಗೆ ಭೀಷ್ಮ ದೇವರ ಬೋಧನೆಯನ್ನ ನಮ್ಗೆ ಕೇಳಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಹೀಗೆ ಭಕ್ತರ, ವಿಶೇಷವಾಗಿ ಪರಿಶುದ್ಧ ಭಕ್ತರ ಜೀವನದಲ್ಲಿ ಒಂದು ಈ ತರ ಅನಿರೀಕ್ಷಿತವಾದ ಘಟನೆ ಆದ್ರೆ ನಾವು ಅದನ್ನ ಭಗವಂತನ ಸಂಕಲ್ಪವೆಂದೇ ನಾವು ಸ್ವೀಕಾರ ಮಾಡಬೇಕು. ಭಗವಂತನ ಸಂಕಲ್ಪದ ಕಾರಣವಾಗಿ ನಾವು ಅನೇಕ ಭಕ್ತರ ಜೀವನದಲ್ಲಿ ಕೂಡ ನೋಡ್ತೇವೆ, ಒಂಥರ ಅನಿರ್ದಿಷ್ಟ ಒಂದು ಅಸ್ವಾಭಾವಿಕ ಕೆಲವು ಘಟನೆಗಳು ನಡೆದಾಗ ಅದ್ರ ಹಿಂದೆ ನೋಡ್ಬೋದು, ಅದ್ರ ಹಿಂದೆ ಭಗವಂತನ ಒಂದು ಉದ್ದೇಶ ಇತ್ತು. ಶ್ರೀಲ ಪ್ರಭುಪಾದರ ಜೀವನದಲ್ಲಿ ಅನೇಕ ವರ್ಷ ಅವ್ರ ಲೀಲಾಮೃತದಲ್ಲಿ ನಾವು ನೋಡ್ಬೋದು, ಅವರ ಜೀವನದಲ್ಲಿ ಕೆಲವೊಮ್ಮೆ ಏರಿಳಿತ ಆಗ್ತಾ ಇತ್ತು. ಅವರ ವ್ಯಾಪಾರದಲ್ಲಿ ಮತ್ತೆ ಅವರ ವೃತ್ತಿ ಜೀವನದಲ್ಲಿ ತುಂಬಾ ಏರಿಳಿತ ಆಗ್ತದೆ. ಮತ್ತೆ ಅವರ ಪರಿವಾರದಿಂದ ಕೂಡ ಅವರಿಗೆ ಬೇಕಾದ ಸಪೋರ್ಟ್, ಪ್ರೋತ್ಸಾಹ ಸಿಗ್ಲಿಲ್ಲ.
ಅವರು ಯಾವುದೇ ರೂಪದಲ್ಲಿ ಇವರ ಪ್ರಚಾರ ಕಾರ್ಯದಲ್ಲಿ ಅವರು ಭಾಗವಹಿಸಲಿಲ್ಲ, ಮತ್ತೆ ಅವರ ಆಸಕ್ತಿ ತೋರಿಸಲಿಲ್ಲ. ಅದು ಭಗವಂತನ ಸಂಕಲ್ಪ ಅನ್ಬೋದು. ಯಾಕಂದ್ರೆ ಅವರ ವೃತ್ತಿ ಜೀವನ, ಅವರ ವ್ಯಾಪಾರ ಚೆನ್ನಾಗಿ ನಡೆದಿದ್ದಿದ್ರೆ, ಎಲ್ಲವೂ ಸರಿಯಾಗಿದ್ದಿದ್ರೆ ಅವರು ಈ ವಾನಪ್ರಸ್ಥ ಆಶ್ರಮ ತಗೊಂಡು ಸನ್ಯಾಸ ತಗೊಂಡು ಎಲ್ಲೆಡೆ ಸಂಚಾರ ಮಾಡುವ ಸನ್ನಿವೇಶ ಸೃಷ್ಟಿ ಆಗದೆ ಇರ್ಬೋದೇನೋ, ಆಗದೆ ಇತ್ತೇನೋ ಅಂತ. ಆದ್ರೆ ಈ ಸನ್ನಿವೇಶದಿಂದ ಅವರು ಅವರ ಈ ಏನು ಕೌಟುಂಬಿಕ ಬಂಧನಗಳಿಂದ ಹೊರಗೆ ಬಂದು ಎಲ್ಲೆಡೆ ಮುಕ್ತವಾಗಿ ಸಂಚಾರ ಮಾಡಿ ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಮತ್ತು ಅವರ ಈ ಪ್ರಚಾರ ಕಾರ್ಯಗಳಿಂದ, ಪ್ರಚಾರದ ಫಲವಾಗಿ ನಮಗೆಲ್ಲ ಕೃಷ್ಣ ಪ್ರಜ್ಞೆ ಇಲ್ಲಿ ಬರ್ಲಿಕ್ಕೆ ಒಂದು ಅವಕಾಶ ಸಿಕ್ತು ಅಂತ. ಸೊ ಆ ಸಮಯದಲ್ಲಿ ಪ್ರಭುಪಾದರೆ ಖುದ್ದಾಗಿ ಹೇಳ್ತಾರೆ, ನನಗೆ ತುಂಬಾ ಡಿಸ್ಟರ್ಬ್ ಆಯ್ತು, ಯಾಕೆ ಈ ನನ್ನ ಜೀವನದಲ್ಲಿ ಹೀಗಾಗ್ತದೆ ಅಂತ ಅವರು ಅನಿಸಿದ್ರು ಕೂಡ ಪದೇ ಪದೇ ಅವರು ಭಗವಂತನ ಒಂದು ಶ್ರೀಮದ್ ಭಾಗವತ ಶ್ಲೋಕವನ್ನ ಯಸ್ಯಾಮನುಗ್ರಹನಾಥಿ ಅಂತ ಅದನ್ನ ಶ್ಲೋಕ ಸ್ಮರಣೆ ಮಾಡ್ತಾ ಇದ್ರು. ಯಾರ ಮೇಲೆ ಭಗವಂತನ ವಿಶೇಷ ಕೃಪೆ ಇದೆ ಅವರಿಂದ ಎಲ್ಲವನ್ನು ಕೃಷ್ಣ ಕಸಿದುಕೊಳ್ತಾನೆ. ಅವಾಗ ಅವರು ನಿಸ್ಸಹಾಯಕರಾಗಿ ಅವರು ಭಗವಂತನ ಆಶ್ರಯದಲ್ಲಿ ನನ್ನ ಆಶ್ರಯಕ್ಕೆ ಬರ್ತಾರಂತ ಆ ಶ್ಲೋಕವನ್ನ ಪುನಃ ಪುನಃ ಸ್ಮರಿಸ್ತಾ ಇದ್ರು. ಹೀಗೆ ನಮ್ಮ ಜೀವನದಲ್ಲಿ ಕೂಡ ಕೆಲವೊಮ್ಮೆ ಅಂತಹ ಈ ತರ ಒಂದು ಏನು ಅಸ್ವಾಭಾವಿಕ ಅಥವಾ ಒಂದು ಏನು ಇಂಥ ಒಂದು ಸನ್ನಿವೇಶ ಸೃಷ್ಟಿ ಆಗಿರ್ಬೋದು. ಅದನ್ನ ನಾವು ಭಗವಂತನ ಅನುಗ್ರಹ ಅಂತಾನೆ ನಾವು ಸ್ವೀಕಾರ ಮಾಡಬೇಕು. ಮತ್ತೆ ನಮ್ಮ ಭಕ್ತಿ ಸೇವೆಯಲ್ಲಿ ನಿರಂತರವಾಗಿ ನಾವು ಸೇವೆ ಮಾಡ್ತಾ ಇದ್ರೆ ನಮಗ್ ಕೂಡ ಭಗವಂತನ ಒಂದು ಅನುಗ್ರಹ ನಮಗೆ ಸಿಕ್ಕು ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇಲ್ಲಿ ಯುಧಿಷ್ಠಿರ ಮಹಾರಾಜರ ಈ ಮೋಹ ಪರವಶರಾಗಿರೋ ಭ್ರಮೆಯನ್ನು ನಾವು ಅವರ ವೈಯಕ್ತಿಕ ಲೋಪ ಅಥವಾ ಅವರ ಜ್ಞಾನದ ಕೊರತೆ ಅಂತ ನಾವು ಯೋಚನೆ ಮಾಡಬಾರ್ದು. ಇದು ಯುಧಿಷ್ಠಿರ ಮಹಾರಾಜ ಸಂಪೂರ್ಣ ಜ್ಞಾನ ಇತ್ತು, ಆದರೆ ಭಗವಂತನ ಸಂಕಲ್ಪದಿಂದ, ಭಗವಂತನ ಇಚ್ಛೆಯಿಂದ ಇಂತಹ ಒಂದು ಮುಜುಗರ ತರುವಂತ ಅಥವಾ ಇಂತಹ ಅವರ ಮೇಲ್ನೋಟಕ್ಕೆ ಅವರು ಭ್ರಮೆಯಿಂದ ಆವೃತರಾಗೋದು ಅಥವಾ ಪರವಶರಾಗಿರೋದನ್ನ ನಾವು ಇಲ್ಲಿ ಆ ದೃಷ್ಟಿಕೋನದಿಂದ ನಾವು ನೋಡ್ಬೇಕು. ಹರೇ ಕೃಷ್ಣ. ಇಲ್ಲಿಗೆ ಕೊನೆ ಮಾಡ್ತೇನೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಚರ್ಚೆ ಮಾಡಿ. ಹರೇ ಕೃಷ್ಣ. ಮಾತಾಜಿ ಸರ್ಗದ ಪ್ರಶ್ನೆ ಇದೆಯಾ? ಪ್ರಶ್ನೆ ಇದ್ರೆ ಕೇಳಿ. ನೀರು ಕೇಳುವಾಗ ಅವ್ರು ಇದ್ದಲ್ಲಿ ಹೋಗುವಾಗ ಕಲಿ ಪ್ರವೇಶ ಆಗಿದ್ದ, ಅವರು ತಿನ್ನಿದ್ದು ತಲೆನೇ ಕಲಿಯಿಂದ ಅವರು ಆ ತರ ಪರೀಕ್ಷಿತ್ ಮಹಾರಾಜರಿಗೆ ಕೋಪ ಬಂದು ಅಂತ ಹೇಳ್ತಾರೆ. ಅದನ್ನ ಕೆಲವು ಸ್ಕಾಲರ್ಸ್ ಏನವರು ಏನಂತಾರೆ, ಪಂಡಿತರು ಏನಂತಾರೆ, ಅವರು ಈ ತರ ಒಂದು ವಾದ ಮಾಡ್ತಾರೆ. ಇದು ಅವರು ಧರಿಸಿರುವ ಚಿನ್ನದ ಆಭರಣದ ಕಾರಣವಾಗಿ ಅವರಿಗೆ ಈ ತರ ಕಲಿ ಪ್ರವೇಶ ಆಯ್ತು ಅಂತ. ಅದೆಲ್ಲ ಇಲ್ಲ. ಭಾಗವತದಲ್ಲಿ ಸ್ಪಷ್ಟವಾಗಿ ಆಚಾರ್ಯ ಹೇಳ್ತಾರೆ, ಇದು ಕೇವಲ ಭಗವತ್ ಪ್ರೇರಣೆಯಿಂದ ಮಾತ್ರ, ಭಗವತ್ ಸಂಕಲ್ಪದಿಂದ ಮಾತ್ರ ಈ ತರ ಸನ್ನಿವೇಶ ಸೃಷ್ಟಿ ಆಯ್ತು. ಇದು ಪರೀಕ್ಷಿತ್ ಮಹಾರಾಜರಿಂದ ಅವರ ಚರಿತ್ರೆಯಲ್ಲಿ ಅಥವಾ ಅವರ ವರ್ತನೆಯಾದ ಲೋಪ ಅಲ್ಲ, ಅದು ಭಗವಂತನ ಇಚ್ಛೆ ಇತ್ತು. ಇಂತಹ ಸನ್ನಿವೇಶ ಸೃಷ್ಟಿಯಾಗಬೇಕು, ಅವರಿಗೆ ಈ ಮೃತ್ಯುವಿನ ಶಾಪದ ಮೂಲಕ ಅವರು ಮನೆ ಗೃಹ ತ್ಯಾಗ ಮಾಡಿ ಅವರು ಸುಖದೇವ ಗೋಸ್ವಾಮಿಗಳಿಂದ ಭಾಗವತ ಶ್ರವಣ ಮಾಡಬೇಕು, ಅವರ ಮೂಲಕ ನಮಗೆ ಭಾಗವತ ಜ್ಞಾನ ಸಿಗ್ಲಿ ಅನ್ನೋದು ಭಗವತ್ ಸಂಕಲ್ಪ ಆಗಿರೋ ಕಾರಣ ಈ ಸನ್ನಿವೇಶ ಜರುಗಿತು. ಹರೇ ಕೃಷ್ಣ. ಹರೇ ಕೃಷ್ಣ. ಸ್ಪಷ್ಟವಾಗಿ ಪದೇ ಪದೇ ಭಾವಾರ್ಥದಲ್ಲಿ ಪ್ರಭುಪಾದರು ನೀವು ನೋಡ್ತೀರಾ, ಮುಂದಿನ ಅಧ್ಯಾಯದಲ್ಲಿ ಕೊನೆ ಪ್ರಥಮ ಸ್ಕಂದದ ಅಂತ್ಯದಲ್ಲಿ 17-18ನೇ ಶ್ಲೋಕದಲ್ಲಿ ನಾವು ನೋಡ್ತೇವೆ ಹೇಗೆ ಯಾವ ಕಾರಣಕ್ಕೆ ಈ ಸನ್ನಿವೇಶ ಸೃಷ್ಟಿ ಆಯ್ತು ಅಂತ ನಾವು ನೋಡ್ಬೋದು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ. ದಂಡಾಸ್ಮತ್. ಹರೇ ಕೃಷ್ಣ.
ಪ್ರಶ್ನೆ ಇಲ್ಲದೆ ಇದ್ರೆ ಕ್ಲಾಸ್ ಕೊನೆ ಮಾಡ್ಬೋದು. ಥ್ಯಾಂಕ್ ಯು ಪ್ರಭು. ಹರೇ ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಥ್ಯಾಂಕ್ ಯು ಪ್ರಭು. ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಯಾರಿಗೂ ಪ್ರಶ್ನೆ ಇಲ್ಲ ಅನ್ಸುತ್ತೆ, ಎಂಡ್ ಮಾಡ್ಬೋದಲ್ಲ ಪ್ರಭು? ಓಕೆ, ವಿಲ್ ಎಂಡ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಓಕೆ, ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ.